ಪ್ರಾಣೋಪಾಸನೆಯ ಪ್ರಸಂಗದಲ್ಲಿ ಮೊದಲಿಗೆ ದೇವತೆಗಳೆಲ್ಲವೂ ದೇವತೆಗಳೆಲ್ಲ ವಾಗ್ದೇವತೆಯ ಬಳಿಗೆ ಹೋಗಿ, ಅಲ್ಲಿ ವಾಗ್ದೇವತೆ ಅಲ್ಲ, ವಾಕಾಭಿಮಾನಿ ಆದವನು, ದೇವತಾ ಭಾವ ಬಂದಿಲ್ಲ, ಇದು ವಾಕಿನ ಬಳಿಗೆ ಹೋಗಿ ಅದನ್ನ ಪ್ರಾರ್ಥನೆ ಮಾಡ್ಕೊಂಡ್ರು ಅಂತ ಇದೆ. ವಾಕ್ ಏನ್ ಮಾಡ್ತು? ವಾಗ್ದೇವತೆ ಅಂತಾನೆ ಬಂದಿದೆ, ಇಲ್ಲಿ ಇಟ್ಕೊಳ್ಳೋಣ, ಯಾಕಂದ್ರೆ ದೇವತಾ ಹೋಗಿ ಬಂದಿಲ್ಲ ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳಿದ್ದು. ಇವಾಗ ವಾಗ್ದೇವತೆ ಮಾಡಿದ್ದೇನು, ಯಾಕೆ ಅಸುರರಿಂದ ದಾಳಿಗೊಳಗಾಗಿದ್ದು ಅಂತ ಹೇಳಿ ಕೃಷ್ಣವೇಣಿ. ವಾಗಾದಿಗಳು ಆಸಂಗ ರೂಪವಾದ ಪಾಪಕ್ಕೆ ಅವರು ದೋಷ ಇದೆ ಅವರು ಅಂತ, ವಾಗಾದಿಗಳಲ್ಲಿ ದೋಷ ಇದೆ ಅಂತ. ಯಾಕೆ ದೋಷ ಇದೆ ಅಂತ ಮೊದಲು ಏನ್ ಮಾಡಿದ್ರು? ಇವಾಗ ಅವ್ರು ಪ್ರಾರ್ಥನೆ ಮಾಡ್ಕೊಂಡದಕ್ಕೆ ಏನಂತ ಪ್ರಾರ್ಥನೆ ಮಾಡ್ಕೊಂಡ್ರು? ಬೇರೆ ಬೇರೆ ದೇವತೆಗಳೆಲ್ಲ ವಾಗ್ದೇವತೆಗೆ ಮೊದಲಿಗೆ ನಮಗಾಗಿ ಆಗಾನ ಮಾಡಿ ಅಂತ, ಆಗಾನ ಮಾಡ್ರಿ ಅಂತ ಕೇಳ್ಕೊಂಡ್ರು. ನಮಗಾಗಿ ಇದು ಪಾಪದಿಂದ ನಮ್ಮ ದೇವತಾ ಭಾವಕ್ಕೆ ತಲುಪಿಸೋದಕ್ಕೋಸ್ಕರ ನಮ್ಗೆ ಹಾಗೆ ಆಗಾನ ಮಾಡು ಅಂತ. ಸೊ ಇವಾಗ ಅದಕ್ಕೆ ಏನದು ಹೇಳಿ, ಅದನ್ನ ಪ್ರಕ್ರಿಯೆ ಓದ್ಸತಿ ಹೇಳಿತ್ತಲ್ಲ, ಅದನ್ನ ಅದೇನು ಏನಾಯ್ತು ಅಲ್ಲಿ ಅಂತ. ವಾಗ್ದೇವತೆ ಮೊದಲಿಗೆ ಏನ್ ಮಾಡಿದ್ದು? ಆಗಾನ ಮಾಡ್ಕೊಂಡಿದ್ದು. ಆಸಂಗ ದೋಷ ಏನ್ ಕಾಯ್ತು ಅದಕ್ಕೆ ಅಂತ? 3 ಇದನ್ನ ಅವ್ರಿಗೋಸ್ಕರ ಗಾನ ಮಾಡ್ಕೊಂಡ್ರು. ಆಗಾನ 3 ಒಟ್ಟು ಎಷ್ಟು ಸ್ತೋತ್ರಗಳು ಅಂತದ್ದು? 12 ಸ್ತೋತ್ರಗಳು. 12 ಸ್ತೋತ್ರಗಳು ಏನಂತ ಕರೀತಾರೆ ಅದಕ್ಕೆ? ಅಭ್ಯಾರೋಹ ಜಪ ಮಂತ್ರ ಅಂತ. ಅಭ್ಯಾರೋಹ ಜಪ ಮಂತ್ರ ಅಂತ 12. 12ರಲ್ಲಿ ಮೊದಲ 3ಕ್ಕೆ ಏನಂತಾರೆ? ಪವಮಾನ ಸ್ತೋತ್ರಗಳು ಅಂತ ಹೇಳ್ತಾರೆ ಅದಕ್ಕೆ, ಆಯ್ತಾ? ಆ 3 ಪವಮಾನ ಸ್ತೋತ್ರಗಳನ್ನ ಹೇಳದ್ದು ಏನ್ ಮಾಡ್ತು ವಾಗ್ದೇವತೆ? ಗೋಸ್ಕರ ಮಾಡ್ಕೊಂತು. ಇಲ್ಲ, 3 ಪವಮಾನಗಳಲ್ಲಿ ಹಾಡಿದ್ದು ಯಜಮಾನಿನಿಗಾಗಿ. ಅದೇನಂತಂದ್ರೆ ಒಟ್ಟು 12 ಸ್ತೋತ್ರಗಳಿದೆಯಲ್ಲ, ಆಗಾನ ಮಾಡುವಂಥದ್ದು 12 ಸ್ತೋತ್ರ ಒಟ್ಟು. ಆ 12 ಸ್ತೋತ್ರದಲ್ಲಿ 3 ಪವಮಾನ ಸ್ತೋತ್ರಗಳು ಅಂತ. ಎಲ್ಲ ಪವಮಾನ ಅಂತ ಯಾಕೆ ಕರೆಯೋದು? ಅದಕ್ಕೆ ಪವಿತ್ರಗೊಳಿಸುತ್ತೆ ಅಂತ ಪವಮಾನ ಸ್ತೋತ್ರಗಳು ಅಂತ. ಆ 3 ಪವಮಾನ ಸ್ತೋತ್ರಗಳನ್ನ ಆಗಾನ ಮಾಡುವಂಥದ್ದು. ಆಗಾನ ಅಂತಂದ್ರೆ ಏನ್ ಹೇಳಿ? ಉದ್ಗಾನ ಅಂತಂದ್ರೆ ಹೇಳುವುದು, ಮೇಲಕ್ಕೆ ಹೇಳುವುದು. ಉದ್ಗಾನ ಅಂದ್ರೆ ಸಾಮರೂಪವಾಗಿ, ಸಾಮಗಾನ ರೂಪವಾಗಿ ಹಾಡುವಂಥದ್ದಕ್ಕೆ ಉದ್ಗಾನ ಅಂತ ಕರೀತಾರೆ. ಈಗ ಒಟ್ಟು ಇವಾಗ ಎಲ್ಲರೂ ಜಾಯಿನ್ ಆದ್ರಲ್ಲ, ಅದರಿಂದ ಮತ್ತೆ ನೋಡೋಣ ಅದನ್ನ. ಈಗ ಇವಾಗ ದೇವತೆ ಮೊದಲಿಂದ ಹೇಳ್ತಾ ಇದೀನಿ. ಇವಾಗ ದೇವತೆಗಳೆಲ್ಲ ಹೋಗಿ ವಾಗ್ದೇವತೆಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನು ನಮ್ಮ ಇವಾಗಿನ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ, ನಮಗಾಗಿ ಪೌರೋಹಿತ್ಯಕೆಯನ್ನು ವಹಿಸಿಕೊಂಡು ನೀನು ನಮಗಾಗಿ ಆಗಾನ ಮಾಡಿ ನಮ್ಮ ಪಾಪಗಳಿಂದ ನಮ್ಮನ್ನ ಕಳೆದು ದೇವತಾ ಭಾವ ತಲುಪಿಸುವಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಮೊದಲು ವಾಗ್ದೇವತೆ ಆಗಾನ ಮಾಡ್ಕೊಳ್ತು ಅಂತ ಇದೆ. ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಾ ಯಾರಾದ್ರೂ? ಹೇಗೆ ಆಗಾನ ಮಾಡ್ಕೊಳ್ತು ಅಂತ? ಯಶೋಧ ಅವರಾಗ್ಲಿ, ದಿವ್ಯಾ ಅವರಾಗ್ಲಿ, ಪ್ರತಿಭಾ ಅವರಾಗ್ಲಿ, ಶ್ರೀಧರ್, ಯಾರಾದ್ರು? ಅದು ಸ್ವಲ್ಪ, ಯಾಕಂದ್ರೆ ಅದಕ್ಕೆ ಕರೆಕ್ಟಾಗಿ ಅರ್ಥ ಆಗ್ಬೇಕು, ಅದು ಏನದು, ಆ ಪ್ರಕ್ರಿಯೆ ಏನು ಅಂತ. ಯಾಕೆಂದ್ರೆ ಕಾರಣ ಇದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು, ಉಪಾಸನೆಗೆ ಬಂದಿದೆ ಇದು ಅಂತ. ಸರಿ, ಇವಾಗ ಮೊದ್ಲಿನ ತಗೊಂಡ್ರೆ, ಉಪನಿಷತ್ತಿನ ಮೊದ್ಲಿನ ಭಾಗ ತಗೊಂಡ್ರೆ, ಅಶ್ವಮೇಧ ಅನ್ನುವಂಥದ್ದು ಕರ್ಮನ ಉಪಾಸನೆನೋ ಅದು. ಅಶ್ವಮೇಧ ಯಾಗ ಅನ್ನುವಂಥದ್ದು ಉಪಾಸನೆ ಅಲ್ಲ. ಅಶ್ವಮೇಧ ಯಾಗ ಅನ್ನುವಂಥದ್ದು ಉಪಾಸನೆನೋ ಕರ್ಮನೋ? ಕರ್ಮ ಅಲ್ವಾ? ಆ ಕರ್ಮವನ್ನ ಉಪಾಸನೆ ಆಗಿ ಮಾಡಿದ್ದಲ್ವ ಬೃಹದಾರಣ್ಯಕದಲ್ಲಿ ಬಂದಿರುವಂಥದ್ದು. ಹಾಗೆ ಇಲ್ಲಿ ಪ್ರಾಣೋಪಾಸನೆಯಲ್ಲಿ ಕರ್ಮ ಯಾವ್ದು? ಇಲ್ಲಿ ಮಾಡೋದೇ ಕರ್ಮ ಅಲ್ಲಲ್ಲ. ಇವಾಗ ಅಲ್ಲಿ ತೋರ್ಸ್ಕೊಟ್ಟಿದ್ರೆ, ಅಲ್ಲಿ ಜ್ಯೋತಿಷ್ಠೋಮ ಯಾಗದಲ್ಲಿ
ಅಲ್ಲಿ ಉದ್ಗೀತನೇ ಬರುವಂತದ್ದು ಕರ್ಮ ಇಲ್ಲಿ. ಹಾ ಹೇಳಿ. ಉದ್ಗೀತ ಕರ್ಮ ಇಲ್ಲಿ. ಜ್ಯೋತಿಷ್ಠೋಗದ ಯಾಗದಲ್ಲಿ ಬೆಳೆಸೋ ಉದ್ಗೀತನೇ ಕರ್ಮ ಇಲ್ಲಿ. ಹಾ, ಜ್ಯೋತಿಷ್ಠೋಮ ಯಾಗದ ಒಂದು ಅಂಗ ಇದು. ಹಾ, ಉದ್ಗೀತ ಅಂದ್ರೆ ಈಗ ಇದು ಅಭ್ಯಾರೋಹ ಜಪ ಅನ್ನೋದಿದೆಯಲ್ಲ, ಅದು ಒಂದು ಅಂಗ ಇದು. ಇದು ಒಟ್ಟು ಎಷ್ಟು ಸ್ತೋತ್ರಗಳಿರುತ್ತೆ ಇದ್ರೊಳಗೆ? 12 ಸ್ತೋತ್ರಗಳು. 12 ಸ್ತೋತ್ರಗಳು. ಇವಾಗ ಸ್ತೋತ್ರ ಅಂತ ಕರೆದಿರೋದು ಯಾಕೆ ಹೇಳಿ ಇದನ್ನ? ಸ್ತೋತ್ರ ಅಂದ್ರೆ ಸಾಮಾನ್ಯವಾಗಿ ಏನು? ಇದು ಮಂತ್ರಗಳೇ. ಸ್ತೋತ್ರ ಅಂತ ಕರೀತಾರೆ ಅದಕ್ಕೆ ಅಂತ ಹೇಳಿ 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 ಯಶೋದವ್ರು ಹೇಳಿ. ಸ್ತೋತ್ರ ಅಂತ ಜಪಿಸೋದನ್ನ ಸ್ತೋತ್ರ ಅಂತ ಕರೀತಾರೆ. ಅಲ್ಲ ಆಗಲ್ಲ. ಸಾಮಾನ್ಯವಾಗಿ ಸ್ತೋತ್ರ ಅಂತ ಯಾವ್ದು ಕರೀತಾರೆ ಅಂತ? ಗಾನ ರೂಪವಾಗಿ ಹೇಳೋದು ಅಲ್ಲ, ಆಗಲ್ಲ. ಇವಾಗ ಅಲ್ಲ, ಈಗ ಸ್ತೋತ್ರ ಅಂದ್ರೆ ನಾವ್ ಹೇಳ್ತೀವಿ ಗಣೇಶನ್ ಸ್ತೋತ್ರ ಅದು ಇದು ಹೇಳ್ಕೊಂತೀವಲ್ಲ, ಆತರದಕ್ಕೆ ಸ್ತೋತ್ರ ಅಂತ. ಸ್ತೋತ್ರದಲ್ಲಿ ಏನಿರುತ್ತೆ ಅಲ್ಲಿ? ಗಣೇಶನನ್ನ ಏನ್ ಮಾಡಿರ್ತೀವಲ್ಲಿ ಸ್ತೋತ್ರದಲ್ಲಿ? ಹೊಗಳ್ತಾ ಇರ್ತೀವಿ ಸ್ತೋತ್ರದಲ್ಲಿ. ಅದು ಸ್ತೋತ್ರ ಅಂದ್ರೆ ಹೊಗಳುವಂಥದ್ದು. ಗಣೇಶನ್ ಸ್ತೋತ್ರ ಮಾಡೋದ್ರಿಂದ ಅವು ನಂಬ್ತಾ ಉಪ್ತಾನ ನನ್ನ ಹೊಗಳ್ಬಿಟ್ಟ ಅಂತ? ಇಲ್ಲ ಇಲ್ಲ. ಮತ್ತೆ ಏನಾಗುತ್ತೆ ಅಲ್ಲಿ? ಸ್ತೋತ್ರ ಮಾಡೋದು ಯಾಕೆ ಮತ್ತೆ? ನಮಗೋಸ್ಕರ ಮಾಡ್ತೀವಿ, ಗಣೇಶನ್ಗೇನು ಅಂತ. ಅದು ಹಾಗೇನೆ ಇಲ್ಲೂ ಕೂಡ ಅದನ್ನ ಹೇಳಿ ಪ್ರಕ್ರಿಯೆಯಲ್ಲಿ. ಇವಾಗ ಋಗ್ವೇದಿ, ಯಜುರ್ವೇದಿ, ಸಾಮವೇದಿ ಮತ್ತೆ ಅಥರ್ವಣ ವೇದಿನೂ ಇರ್ಬೇಕಿಲ್ಲಿ. ಆ ಋಗ್ವೇದಿ ಮಾಡಂತದ್ದೇನ ಮೊದ್ಲು? ಆವಾಹನೆ ಮಾಡೋದು, ದೇವತೆಗಳನ್ನ ಆವಾಹನೆ ಮಾಡ್ಕೊಳಂತ ಋಗ್ವೇದಿ ಅಂತ ಹೇಳೋದು. ಏನಂತಾರೆ ಅದಕ್ಕೆ? ಋಗ್ವೇದಿಗೆ ಹೋತೃ. ದೇವತೆಯನ್ನ ಆವಾಹನೆ ಮಾಡ್ಕೊಳ್ಳುವಂಥದ್ದು ಋಗ್ಮಂತ್ರಗಳ ಮೂಲಕ ಮಾಡ್ಕೊಳ್ಳೋದು ಅಂತ. ಯಜುರ್ವೇದ ಏನ್ ಕೆಲಸ? ಕರ್ಮ ಮಾಡಿಸೋದು ಅಲ್ವಾ? ಯಾವಾಗ ಏನೇನ್ ಮಾಡ್ಬೇಕು ಅಂತ ಮಾಡುದು. ಇವರು ಯಜುರ್ವೇದಿನೇ ನೀವು ಋಗ್ವೇದಿಗೆ ಹೇಳ್ಬೇಕು, ಶುರು ಮಾಡಿ ನೀವು ಅಂತ. ಅವ್ರು ಮಾಡ್ಬೇಕು, ಯಾವಾಗ ಏನೇನ್ ಮಾಡ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಾಗ್ಬೇಕು. ಅದು ಅವರು ಯಜುರ್ವೇದಿಗಳು ಅಂತ, ಅಧ್ವರ್ಯುಗಳು ಅಂತ. ಇನ್ನು ಇವರು ಸಾಮಗಾನ ಮಾಡುವಂತವ್ರು ಯಾರವರು? ಉದ್ಗಾತೃ ಅಂತಾರೆ, ಪ್ರಸ್ತೋತ್ರ ಅಂತಾರೆ. ಚಾಂದೋಕ್ಯದಲ್ಲೆಲ್ಲ ನೋಡಿದ್ವಿ ಅದು. ಪ್ರತಿಹರ್ತಿ ಅಂತ ಇನ್ನು 3 ಜನ ಇರ್ತಾರೆ ಅಂತ ಅನ್ಬಿಟ್ಟು. ಅದು ಆಗಾನ ಮಾಡೋದು ಅಂತಂದ್ರೆ ಸ್ತೋತ್ರ ರೂಪವಾಗಿ ಹೇಳೋದು. ಬಂದಿದನಲ್ಲ ದೇವತೆ, ಬಂದಿದನಲ್ಲ ಆ ಬಂದಿರೋಂತಹ ದೇವತೆಯನ್ನ ಸ್ತೋತ್ರ ರೂಪವಾಗಿ ಮಾಡಿ ಯಜಮಾನನಿಗಾಗಿ ಫಲವನ್ನ ಕೊಡಿಸುವಂಥದ್ದು ಅಂತ. ಇವಾಗ ಇಲ್ಲಿ ಒಟ್ಟು 12 ಏನ್ ಸ್ತೋತ್ರಗಳದು? ಅಭ್ಯಾರೋಹ ಜಪ ಮಂತ್ರ ಅಂತ, ಆಯ್ತಾ? 12ರಲ್ಲಿ ಮೊದಲ 3ಕ್ಕೆ ಏನಂತ ಕರೀತಾರೆ? ಪವಮಾನ ಸ್ತೋತ್ರಗಳು ಅಂತ. ಆ 3 ಪವಮಾನ ಸ್ತೋತ್ರಗಳು ಯಾರಿಗಾಗಿ ಹಾಡುವಂಥದ್ದು? ಯಜಮಾನನಿಗಾಗಿ ಹೇಳುವಂಥದ್ದು ಪೂರ್ವ ಪವಮಾನ ಸ್ತೋತ್ರಗಳನ್ನ. ಅದನ್ನ ಹೇಳುವುದರ ಮೂಲಕ ಯಜಮಾನನು ಯಾವ ಕಾಮನೆ ಬಯಸ್ತಾನೋ ಅದನ್ನ ಕೊಡೋದು ಅಂತ ಕೇಳ್ಕೊಳ್ಬೇಕಲ್ಲಿ. ಆ 3 ಪವಮಾನ ಸ್ತೋತ್ರ ಹೇಳ್ತಿರ್ಬೇಕಾದ್ರೆ ಇವ್ರು ಇರ್ತಾರಲ್ಲ, ಮಾಡ್ಸೋರು ಇರ್ತಾರಲ್ಲ, ಪ್ರಸ್ತೋತ್ರ ಅಂತಾರ ಮಾಡ್ಸಂತವ್ರು, ಅವ್ರು ಹೇಳ್ಬೇಕಿಲ್ಲಿ. ಅರ್ತಿಜ್ಯವನ್ನ ವಹಿಸೋದೆಲ್ಲ ಆಚಾರ್ಯ ತೋರ್ಸ್ಕೊಡ್ತಾರೆ. ಅದನ್ನ ಅವ್ರು ಹೇಳ್ಬೇಕಲ್ಲಿ, ಇನ್ಸ್ಟ್ರಕ್ಷನ್ ಕೊಟ್ಟು ಇವಾಗ ನೀವು ಕೇಳ್ಕೊಳ್ಬೇಕು ಅಂತ. ಆವಾಗ ಯಾವ ಕಾಮನೆಯನ್ನ ಬಯಸ್ತಾನೋ ಅದನ್ನ ಕೊಡ್ತಾನೆ ಅಂತ. ಆಗಾನದ ಮೂಲಕ 3 ಪವಮಾನ ಸ್ತೋತ್ರಗಳ ಮೂಲಕ ಅದನ್ನ ಯಜಮಾನನಿಗಾಗಿ ಕೊಡ್ತಾನೆ ಅಂತ. ಇನ್ನು ಉಳಿದ 9 ಸ್ತೋತ್ರಗಳು 9 ಅಲ್ವಾ ಸರ್? ಯಜಮಾನನ್ಗೆ 9 ಕೊಡೋದು ಇದು ಈ ಸಾಮಾನ್ಯ ಫಲ ಎಲ್ಲರಿಗೂ ಕೊಡುತ್ತೆ ಅಂತ ಬರ್ಕೊಂಡಿದ್ದೀನಿ. ಹಂಗಾರೆ ಉಲ್ಟಾ ಬರ್ಕೊಂಡಿದ್ದೀನ? ಹೌದು, ಹಾಗೆ 3 ಪವಮಾನ ಸ್ತೋತ್ರ ಇದೆಯಲ್ಲ, ಅದೇನೆ ಇದು. ಯಾವ್ದು 3 ಪವಮಾನ ಸ್ತೋತ್ರಗಳು? ಪ್ರಾಣೋಪಾಸನೆಯಲ್ಲಿ ಬರುವಂತದ್ದು ಸರ್. ಅಸತೋಮ ಸದ್ಗಮಯ. ಹೌದು ಅದೇನೆ. ಯಾವ್ದು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅದು 3 ಪವಮಾನ ಯಜಸ್ಸುಗಳು ಅಂತ ಹೇಳಿ ಯಾಕೆ ಕರೀತಾರೆ? ಯಜಸ್ಸುಗಳು ಅಂತ ಯಾಕೆ ಯಜಸ್ಸುಗಳು ಅಂತ ಕರೀತಾರೆ ಅಂದ್ರೆ ಯಜುರ್ವೇದದಲ್ಲಿ ಬಂದಿರುವಂತದ್ದು ಅದು ಅಂತ. ಅದಕ್ಕೆ ಯಜಸ್ಸುಗಳು ಅಂತ ಕರೀತಾರೆ ಅದಕ್ಕೆ. ಆಮೇಲೆ ನೋಡೋಣ ಅದು ಯಜಸ್ಸು ಅಂತ ಯಾಕೆ ಕರೀತಾರೆ, ಆವಾಗ ಸಾಮ ಯಾಕಾಗುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ ಅದನ್ನ. ಸರಿ, ಈಗ ಅದು ಯಾರಿಗೆ ಅಂತಂದ್ರೆ ಯಜಮಾನಿನಿಗಾಗಿ ಹಾಡುವಂಥದ್ದು ಅದು ಅಂತ, ಆಯ್ತಾ? ಉಳಿದ 9 ಸ್ತೋತ್ರಗಳು ಯಾರಿಗೆ?
ತನಗಾಗಿ ಮಾಡ್ಕೊಂಡು ನನಗಾಗಿ. ಯಾರು ತಾನು ಅಂದ್ರೆ ಯಾರು? ವಾಗಾದಿಗಳ ಅಲ್ಲಲ್ಲ, ವಾಗ್ದೇವಿ. ಇವಾಗ ಯಾರು ಹೇಳ್ತಾರೋ ಅದು. ಯಾರು ಯಾರು ಮಾಡ್ತಾರೋ ಹೇಳ್ತಿರ್ತಾರೋ ಅವ್ರು ಸ್ತೋತ್ರ ಅಂತ. ಮಾಡಿಸ್ತಿರ್ತಾರೋ ಅವ್ರಿಗೆ. ಅಂದ್ರೆ ಯಾರು ಅಲ್ಲಿ ಪುರೋಹಿತರಾಗಿರ್ತಾರೋ ಅವ್ರು, ಯಾರಲ್ಲಿ ಮಾಡ್ತಾರಲ್ಲ ಅವರು ಅಂತ, ಅವ್ರಿಗೆ ಇದಾಗುತ್ತೆ ಅಂತ. ಆಯ್ತಾ? ಸರಿ, ಇಲ್ಲಾಗಿದ್ದೇನು ಅಂತ ವಾಗ್ದೇವತೆ ಮಾಡಿದ್ದು ಏನಾಯ್ತು ಅಲ್ಲಿ ಪ್ರಸಂಗ? ಅದೇನ್ ಮಾಡ್ತು, ಸಾಮಾನ್ಯ ಫಲಾನ ಎಲ್ಲಾರ್ಗೂ ಕೊಟ್ಟು ಅಸಾಮಾನ್ಯ ಫಲಾನ ಅದಿಟ್ಕೊಂತು, ತನಗಿಟ್ಕೊಂತು ಅಂತ. ಯಾವ್ದು ತನಗಿಟ್ಕೊಂತು. ಸಾಮಾನ್ಯ ಹೆಚ್ಚಿನ ಫಲ ಸಾಮಾನ್ಯ ಫಲ ಯಾವುದು? ಅದೇ ಮೊದ್ಲು 3 ಮಂತ್ರದಲ್ಲೇ ಬರೋ ಸಾಮಾನ್ಯ ಫಲನ ಎಲ್ಲರಿಗೂ ಕೊಟ್ಟು, ಅದೇ ಉಳಿದ ಅಲ್ಲ, ವಾಕ್ಯದಿಂದ ಬರುವಂತ ಸಾಮಾನ್ಯ ಫಲ ಯಾವುದು? ವಾಕ್ಯದಿಂದ ಏನಾಗುತ್ತೆ? ಇವಾಗ ಮಾತನಾಡೋದ್ರಿಂದ ಅದೇನ್ ಪ್ರಯೋಜನ ಆಗಲ್ವಾ ಲೋಕದಲ್ಲಿ? ಆಗತ್ತೆ, ಕೆಲಸಗಳು ನಡೆಯುತ್ತೆ ಅಲ್ವಾ? ಸಾಮಾನ್ಯ ಫಲ ಅದು. ಸಾಮಾನ್ಯ ಫಲ. ಓಕೆ, ಶಾಸ್ತ್ರೀಯದ್ರಿಂದ ಬರೋದು ಹೆಚ್ಚಿನ ಫಲ, ಅದು ಅದಕ್ಕೆ ಅಂತ ಇಟ್ಕೊಂತು. ಅದು ಯಾವ್ದು ಶಾಸ್ತ್ರೀಯದಿಂದ ಬರುವಂತದ್ದು? ಶಾಸ್ತ್ರೀ ವಾಕ್ನ ಬಳಸ್ಕೊಂಡು ಶಾಸ್ತ್ರೀಯ ಮಾಡೋದು, ಜಪ ಮಾಡೋದು. ಇಲ್ಲಿ ಏನ್ ಹೇಳಿದ್ಯಾ ಅದನ್ನ ಹೇಳಿ. ಅದು ಸರಿ, ಪವಮಾನ ಸ್ತೋತ್ರ 3. ಅಲ್ಲಲ್ಲ, ಅದೇ ಅಲ್ಲಲ್ಲ. ಈಗ ವಾಕಿನ ಮೂಲಕ ಮಂತ್ರೋಚ್ಚಾರಣೆನ ಹೇಗ್ ಮಾಡ್ಬೇಕು? ಮಂತ್ರಗಳನ್ನ ಹೇಗ್ ಬಳಸ್ಬೇಕು? ನಾವು ಹೇಗೆ ಹೇಳ್ಬೇಕು ನಾವು ಮಂತ್ರಗಳನ್ನ? ಅದು ಆ ಟರ್ಮ್ ಹೇಳಕ್ ಬರ್ತಿಲ್ಲ. ಅದು ಹೆಂಗಿದ್ಯೋ ಶ್ರುತಿಯಲ್ಲಿ ಹೆಂಗಿದ್ಯೋ, ಶಿಕ್ಷಾ ಶಾಸ್ತ್ರದಲ್ಲಿ ಹೆಂಗಿದ್ಯೋ ಹಂಗ ಹೇಳ್ಬೇಕು. ಸ್ವರವನ್ನ ಹಾಗೆ ಬಳಸ್ಬೇಕು. ಉದಾತ್ತದ ಮೂಲಕ ಅಲ್ಲಿ ಹೇಗೆ ಹೇಳಿದ್ಯೋ ಹಾಗೆ ಬಳಸ್ಬೇಕು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೋ ಅಷ್ಟು ಫಲ ಅಂತ. ಆಯ್ತಾ? ಅದು ಅಸಾಮಾನ್ಯವಾದಂತ ಫಲ ಅದು ಅಂತ. ಅದು ತನಗಿರ್ಲಿ ಅಂತ ಮಾಡ್ಕೊಂಡ್ಬಿಡ್ತು ಅಂತ. ಹೀಗಾಗಿ ಏನಾಯ್ತು? ಆಸಂಗ ಅಂತ ದೋಷ ಬಂತು ವಾಕಿಗೆ. ಆ ದೋಷದಿಂದ ಯಾಕೆ ಬಂತು? ಸ್ವಾರ್ಥ ಬಂದಿದ್ರಿಂದಲೇ. ಈ ಅವಕಾಶ ಉಪಯೋಗಿಸ್ಕೊಳ್ತು. ಅಂದ್ರೆ ಏನು ನಮ್ಗೇನ್ ಕನ್ವೆ ಮಾಡ್ತಾ ಇದೆ ಇಲ್ಲಿ ಶ್ರುತಿ ಮೆಸೇಜ್? ಸ್ವಾರ್ಥದಿಂದ ಇರಬಾರ್ದು ಅಂತ. ಸ್ವಾರ್ಥ ಒಂದು ಹೇಳಿರೋದಷ್ಟೇ, ಅದು ಸ್ವಾರ್ಥ ಅಂತ ಬಂದಿದೆ. ಅಂದ್ರೆ ನಮಗೆ ಅಸುರಿ ಭಾವ ಬಂದ್ರೆ ಸಾಕು, ಅಸುರರ ದಾಳಿ ಆಗುತ್ತೆ ಅಂತ ಅಷ್ಟೇ. ಅದೇ ನಮ್ಮ ಅಂತಃಕರಣನ ಎಷ್ಟು ನಾವು ಹುಷಾರಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಮತ್ತೆ ಇನ್ನೊಂದು ಏನು ಅಂದ್ರೆ, ನಾನು ಸ್ಟಡಿ ಸರ್ಕಲ್ ಅಲ್ಲಿ ಇವತ್ತು ಮುಗ್ಸಕ್ಕಾಗತ್ತೆ ಬಿಡು ಅಂತ ಅನ್ಕೊಂಡಿರ್ತೀನಿ. ಆದ್ರೆ ರಿಯಾಲಿಟಿ ಬಂದಾಗ ಆತರ ಆಗೋದಿಲ್ಲ. ಈ ತರ ಇದ್ರೇನೆ ಸರಿ ಹೋಗುತ್ತೆ. ಯಾಕಂದ್ರೆ ಮಧ್ಯದಲ್ಲಿ ಈ ತರ ಕೇಳೋದ್ರಿಂದ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ವಾರಕ್ಕೊಂದ್ಸತಿ ಸೇರೋದು ಅಂದ್ರೆ ಹಿಂಗೇನು ಮುಂದುವರ್ಸ್ಕೊಂಡು ಹೋಗೋಣ. ದಿನಾಗ್ಲು ಅಂತಂದ್ರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಡಾಕ್ಟರ್ ಕ್ಲಾಸ್ ಬೇರೆ ಇರುತ್ತೆ, ಕ್ಲಾಸ್ ಆಗುತ್ತೆ, ಒಂದಾದ್ಮೇಲೆ ಒಂದು ಮಾಡೋದಕ್ಕೂ ಆಗಲ್ಲ, ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ವಾರಕ್ಕೆ ಒಂದೇ ಸತಿ ಅಂತಾನೆ ಇಟ್ಕೊಳ್ಳೋಣ. ಸದ್ಯಕ್ಕೆ ಹೀಗೇನೆ ಮಾಡೋಣ. ಆಯ್ತಾ? ಪ್ರಶ್ನೆ ನಾನು ಕೇಳ್ಬಿಟ್ಟು ಉತ್ತರ ನಾನು ಹೇಳ್ಬಿಟ್ಟೆ. ನಿಮ್ಗೇನ್ ಅನ್ಸುತ್ತೆ? ಸರಿ ಇದೆ ರಘು. ಗೊತ್ತಾಗದೆ ಇರೋದು ನೀವು ಡಿಸ್ಕಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಮ್ಗೆ. ಅಲ್ಲ, ಇದು ವಾರಕ್ಕೊಂದ್ಸತಿ ಮಾಡ್ಕೊಳ್ಳೋಣ, ಅಥವಾ ಇದು ಟಾಪಿಕ್ ಹೆಂಗೋ ಈ ಬ್ರಾಹ್ಮಣದ ಕಡೆಗೆ ಬಂದಿದ್ದೀನಿ ನಾನು. ಇದು ಪೂರ್ತಿ ಸ್ಟಡಿ ಸೈಕಲ್ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಬ್ರಾಹ್ಮಣಕ್ಕೆ ಹೋಗೋಣ ಅಂತ. ನಾವ್ ಹಿಂಗ್ ವಾರಕ್ಕೊಂದ್ಸತಿ ಮಾಡಿದ್ರೆ ಹಂಗಾರೆ ಫುಲ್ ಬ್ರಾಹ್ಮಣ ಆಗೋದಕ್ಕೆ 1 ತಿಂಗಳು ಬೇಕಾಗುತ್ತೆ, ಮೇಲೂ ಬೇಕಾಗುತ್ತೆ ಅನ್ಸುತ್ತೆ. ಅದಕ್ಕೆ ಏನ್ ಮಾಡೋದು ಅಂತ. ಯಾಕೆ ಅಂದ್ರೆ ಇವಾಗ ಈ ಸ್ಟಡಿ ಸರ್ಕಲ್ ಮಾಡೋದ್ರ ಮೂಲಕ ಅದಾದ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ನಾನು ಮುಂದುವರ್ಸ್ಬಿಡ್ತಾ ಇರ್ತೀನಿ. ನಾನು ಸೋಮವಾರದಿಂದ ಶನಿವಾರ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಸ್ಟಡಿ ಸರ್ಕಲ್ ಅದು ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಸರಿನಾ? ಓಕೆನಾ? ಅದು ಸ್ವಲ್ಪ ಕಷ್ಟ ಆಗಿದೆ ರಘು, ನಮ್ಗೆ ಪಾಠಗಳು ತುಂಬಾ ಕ್ಯಾಚ್ ಮಾಡಕ್ ಆಗ್ತಾ ಇಲ್ಲ ಅನ್ಸುತ್ತೆ. 1 ವಾರ ಹಂಗಾರೆ ಈ ಬ್ರಾಹ್ಮಣ ನಮ್ಗೆ ಸ್ಟಡಿ ಸರ್ಕಲ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಸರ್. ಹಂಗಾರೆ 1 ವಾರ ನೀವು ಫುಲ್ ಕಂಟಿನ್ಯೂಸ್ ಸ್ಟಡಿ ಸರ್ಕಲ್ ಮಾಡಿ ನಂಗೆ. ಸರಿ, ಹೆಂಗೆ ಮತ್ತೆ ಡಾಕ್ಟರ್ಸ್ ಕ್ಲಾಸ್ ಆಗುತ್ತಲ್ಲ, ಇದು ಕ್ಲಾಸಸ್ ಬೇರೆ ಟೈಮ್ ಆಗುತ್ತೆ. ಅವ್ರು ಬೇರೆ ಟೈಮ್ ಮಾಡ್ಬೇಕು ಅಂತನಾ? ಅಲ್ಲ, ನಿಮ್ಗೆ ನನ್ಗೆ ಯಾವ ಟೈಮ್ಗೆ ಆಗುತ್ತೆ? ಹಾಗಾದ್ರೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಹೇಳಿ.
ರಘು ಅವ್ರದ್ದು ಮನೆ ಅದೇನೋ ಇದು ಮಾಡಿಸ್ತಾ ಇದ್ದಾರೆ, ನೀರಿನ ಟ್ಯಾಂಕ್ ಏನೋ. ಆ ಕೆಲ್ಸ ಮುಗಿದ್ಮೇಲೆ ಅವ್ರು 4:15ಗೆ ಮಾಡ್ಕೊತಾರೆ, ಅವಾಗ ಸರೋಗುತ್ತೆ ನಿಮ್ಗೆ, ಕ್ಲಾಸ್ ಆಗಲ್ಲ. ಅದು ಇನ್ನೇನ್ ಇವಾಗ ಮುಗಿತಾ ಅಂತ ಹೇಳಿ ಅದ ಆಮೇಲೆ ಸರಿ, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ನೋಡ್ಕೋಣ ಅದನ್ನ, ಆಮೇಲೆ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸರಿ, ಈಗ ಸರಿ, ಅದಕ್ಕೆ ಅವಕಾಶ ಹೊಡೆದು ಅವರು ಆಸಂಗ ಒಂದು ಅಂತ ದೋಷದಿಂದ ಅವ್ರು ಹೊಡೆದ್ರು ಅಂತ ಅದನ್ನೆಲ್ಲ ತೋರ್ಸ್ಕೊಟ್ಟಿದ್ದು. ಹೋದ್ರಿ ಆಸಂಗ ಶಿಸ್ತಿನ ದೊಡೆ ಚಿತ್ವಾನದೆಲ್ಲ ಬಂದಿದೆ ಭಗವದ್ಗೀತೆನಲ್ಲಿ, ಅದನ್ನೆಲ್ಲ ತೋರ್ಸ್ಕೊಟ್ಟಿದ್ದು ಆಯ್ತು. ಇನ್ನು ಅದೇ ತರ ಎಲ್ಲಾ ಕಥೆನೂ ಹಾಗೆ ಆಯ್ತು ಅಂತ ಅಂದ್ಬಿಟ್ಟು ಈಗ ಪ್ರಾಣನ ಬಲಿಗೆ ಬಂದಾಗ ಏನಾಯ್ತು ಅಂತ. ಅಸುರರೇ ವಿನಾಶ ಆದ್ರು. ಅದೇ ಒಂದು ಬಂಡೆಗೆ ಮಣ್ಣಿನ ಹಂಟೆ ಹೊಡೆದಂಗಾಯ್ತು. ಅದ್ ಯಾವ ರೀತಿ ವಿನಾಶ ಆದ್ರು ಅಂತ ಆಮೇಲೆ ಹೇಳಿ. ಸೊ ಇವಾಗ ಅವರು ಇವಾಗ ಏನ್ ಮಾಡುತ್ತೆ ಇದು ಪ್ರಾಣನ, ಅದೇ ಬೇರೆಯವ್ರ ವಾಗಾದಿಗಳು ಹೆಂಗ್ ಮಾಡ್ಕೊಂಡ್ ಬಂದ್ರಲ್ಲ ಅದೇ ತರ ಇದನ್ನು ಆಯ್ತಾ ಅಂತ. ಆಮೇಲೆ ಇನ್ನೊಂದು ಹೊಂದಿಸ್ ನೋಡ್ಕೊಳ್ಬೇಕು, ಇಲ್ಲಿ ವಾಕು ಒಂದನ್ನ ಹೇಳಿದೆ ಅಷ್ಟೇ, ಅಲ್ಲಿ ಸಾಮಾನ್ಯವಾದ್ದು ಅಸಾಮಾನ್ಯವಾದದ್ದು ಅಂತ. ಅದೇ ರೀತಿ ಚಕ್ಷುಸ್ಸು ಉದಾಹರಣೆ ಕೊಟ್ಟು ಹೇಳಿದ್ದೆ, ಚಕ್ಷುಸ್ಸಿಗೆ ಸಾಮಾನ್ಯವಾಗಿ ನೋಡುವಂತ, ಇವಾಗ ಸಿನಿಮಾ ನೋಡಿದ ತಕ್ಷಣ ಸುಖ ಆಗುತ್ತೆ, ಅದು ಸಾಮಾನ್ಯವಾದಂಥದ್ದು ಅಂತ. ಅದೇ ಇವಾಗ ನಿಮ್ಗೆ ಒಳ್ಳೇದು ಒಳ್ಳೆ ನೋಡೋದ್ರೊಳಗೆ, ಇವಾಗ ಸ್ಪರ್ಶ ಮಾಡೋದ್ರೊಳಗೂ ಅಷ್ಟೇ, ಇವಾಗ ಇಂತಿಂತ ಒಂದು ವೃಕ್ಷವನ್ನ ಸ್ಪರ್ಶ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಲೂ ಇದೆ. ಅದು ಆ ಥರದ್ದು ಎಲ್ಲವೂ ತಗೊಂಡ್ಬಿಡ್ಬೇಕು. ನಮ್ಗೆ ಏನಾದ್ರೂ ಕೂಡ ಶಾಸ್ತ್ರೀಯವಾಗಿ ಏನೇನಿದೆಯಲ್ಲ ಅದೆಲ್ಲವೂ ಕೂಡ ಅಸಾಮಾನ್ಯವಾದಂಥ ಫಲ ನಮ್ಗಾಯ್ತು ಅಂತ ಅಂದ್ಬಿಟ್ಟು ಆಯ್ತಾ. ಈಗ ಪ್ರಾಣನ ಮಾಡಿದ್ದೇನು ಅಂತ, ಪ್ರಾಣನ ಮಾಡಿದ್ದು ಇದು ಯಾವ ರೀತಿ ಮಾಡ್ಕೊಂಡಿದ್ದು ಅಂತ. ಪ್ರಾಣನು ದೈವತ್ವ ಬಿಟ್ಬಿಟ್ಟು ಇಂದ್ರಿಯಗಳಲ್ಲಿ ನಿಂತ್ಕೊಂಡ್ಬಿಟ್ಟ. ಪ್ರಾಣನ ದೈವತ್ವ ಬಿಟ್ಟು ಇಂದ್ರಿಯಗಳನ್ನ ನಿಂತ್ಕೊಂಡ್ಬಿಟ್ಟ ಅಂತಲ್ಲ. ಇವಾಗ ಆಗಾನ ಮಾಡದಲ್ಲಪ್ಪ, ಇವಾಗ ಸ್ತೋತ್ರ ಮಾಡಿದ್ದಾಯ್ತು. ಇವಾಗ ಪ್ರಾಣನು ಸ್ತೋತ್ರ ಮಾಡ್ದ ಅದನ್ನೇ ಆಯ್ತಾ. ಮಾಡ್ಕೊಂಡ್ಮೇಲೆ ಅವನು ಆಗಾನ ಮಾಡ್ಕೊಂಡಿದ್ದಾದ್ಮೇಲೆ ಈ ದೇವತೆಗಳಿಗಾಗಿ ಆ ಫಲವನ್ನು ಕೊಟ್ಟಾಗ, ಮತ್ತೆ 3 ಪವಮಾನಗಳಲ್ಲಿ ಯಜಮಾನರಿಗೆ ಫಲವನ್ನು ಕೊಡ್ಬೇಕಾದ್ರೆ ಅವರು ತಮ್ಮ ತಮ್ಮ ದೇವತ್ವ ಭಾವಕ್ಕೆ ಹೋಗ್ಬಿಟ್ರು ಅವರು ಆಯ್ತಾ. ಆಮೇಲೆ ಉಳಿದಿತ್ತು 9 ಪವಮಾನ ಸೂತ್ರಗಳನ್ನ ಏನಕ್ಕೆ ಮಾಡ್ಕೊಂಡ ಅವನು ಅಂತ ಮುಂದಕ್ಕೆ ಬರುತ್ತೆ. ಅದು ಈಗಲೇ ಬಂದಿರೋಂಥದ್ದಲ್ಲ. ಏನಕ್ಕೆ ಮಾಡ್ಕೊಂಡ ಅವನು ಅದನ್ನ? ತನಗಾಗಿ ಆಹಾರಕ್ಕಾಗಿ ಮಾಡ್ಕೊಂಡ, ಅನ್ನಕ್ಕಾಗಿ ಮಾಡ್ಕೊಂಡ ಅಷ್ಟೇ. ಸಾಮಾನ್ಯವಾದಂತ ಅನ್ನಕ್ಕಾಗಿ ಮಾಡ್ಕೊಂಡಿದ್ದಷ್ಟೇ. ಅದನ್ನ ಯಾಕೆ ಅಂತಂದ್ರೆ ತನಗಾಗಿ ಅಂತ ಹೇಳಿದ್ರು ಕೂಡ ಎಲ್ಲದಕ್ಕೂ ಆಗುತ್ತೆ ಅಂತ ಮಾಡ್ಕೊಂಡಿದ್ದು ಅಂತ ಆಯ್ತಾ. ಈಗ ಈಗ ಮುಂದುವರ್ಸಿ ಏನಾಯ್ತು, ಅಸುರರು ಏನ್ ಮಾಡಿದ್ರು ಅವಾಗ? ದಿವ್ಯಾ ಹೇಳ್ತಾ ಇದ್ರಿ, ಪರಾಭೂತರಾದ್ರು ಅಂದ್ರೆ ನಾಶವಾದ್ರು ಅಸುರರು. ನಾಶವಾದ್ರು ಅಂತ. ನಾಶವಾದ್ರು ಹೇಗೆ ಉದಾಹರಣೆ ಕೊಟ್ಟು ಹೇಳ್ತಲ್ಲ, ಹೇಗೆ ಉದಾಹರಣೆ ಕೊಟ್ಟು ಹೇಳಿರೋದು? ಒಂದು ಬಂಡೆಗೆ ಮಣ್ಣಿನ ಹೆಂಟೆ ಹೊಡೆದಂಗೆ ಚೂರಾಗ್ಬಿಟ್ರು, ಎಲ್ಲ ಪುಡಿ ಹಾಕ್ಬಿಟ್ರು ಹೊಡೆಯಕ್ ಹೋಗಿ ಅಂತ ಅಂದ್ಬಿಟ್ಟು. ಇಲ್ಲಿ ಪ್ರಾಣನೇನು ಮಾಡ್ಲಿಲ್ಲ, ತಾವೇ ದಾಳಿ ಮಾಡಕ್ ಹೋಗಿ ಅವರೆಲ್ಲ ಪುಡಿ ಆಗೋಗ್ಬಿಟ್ರು ಅಂತ. ಹಾಗೇನೆ ನಾವು ಕೂಡ ನಮ್ಮಲ್ಲಿರುವಂತ ಆಸುರಿ ಭಾವಗಳಿಗೆಲ್ಲಾನು ನಾವು ಹಂಚ್ಕೊಳ್ತಾ ಕೂತ್ಕೊಂಡ್ರೆ ನಾವು ಅದರ ಬಲ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಬದಲಿಗೆ ನಾವು ಪರಮಾತ್ಮನ ಚಿಂತನೆ ಮಾಡ್ತಿದ್ರೆ ಅವೇ ಇವನ ಹತ್ರ ಏನು ಕೆಲಸ ಇಲ್ಲ ಅಂತ ಹೊರಟೋಗ್ಬಿಡುತ್ತೆ, ಅದೇ ನಾಶ ಆಗ್ಬಿಡುತ್ತೆ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ಬೋದು ಅಂತ. ಇನ್ನು ಹೌದು, ಇದು ಅಸುರರ ವಿನಾಶ ಆಯ್ತು ಅಂತ. ಅದರ ಫಲ ಏನಾಯ್ತು? ಅವಾಗ ಅದರ ಫಲವಾಗಿ ಅವ್ರಿಗೆಲ್ಲಾನು ಈ ಉದ್ದೇಶ ನೆರವೇರಿತಾ? ಹೇಳಿ ಯಶೋದ. ಅಸುರ ವಿನಾಶದಿಂದ ದೇವತ್ವಕ್ಕೆ ಅಡ್ಡಿಯಾಗಿರುವಂತಹದ್ದು ಅಂದ್ರೆ ಸ್ವಾಭಾವಿಕವಾಗಿ ಅಸಂಗದಿಂದ ಉಂಟಾಗಿರುವಂತಹ ಪಾಪಗಳೆಲ್ಲ ಬಿಡುಗಡೆ ಆಗ್ತಾವು. ಇದರಿಂದ ಪಾಪದ ಸಂಬಂಧವೆಂಬ ಧರ್ಮವಿಲ್ಲದ ಮುಖ್ಯ ಪ್ರಾಣನ ಆಶ್ರಯದ ಬಲದಿಂದ ದೇವತೆಗಳು ಇವರೆಲ್ಲರೂ ತಮ್ಮದೇ ರೂಪವಾಗ್ತಾರೆ. ಅಂದ್ರೆ ತಮ್ಮ ಸ್ವಸ್ವರೂಪವನ್ನೇ ಮೊದ್ಲು ಅದೇ ಆಗಿರ್ತಾರೆ, ಮತ್ತೆ ಈಗ ಅದೇ ಆಗ್ತಾರೆ. ಅದೇ ಮೊದ್ಲು ಅದೇ ಆಗಿರ್ತಾರೆ ಅಂತಂದ್ರೆ ಏನು? ಇವಾಗ ಏನಾಗಿದೆ? ಮೊದ್ಲು ಅದೇ ಆಗಿರ್ತಾರೆ ಅಂದ್ರೆ ಏನು? ಅಸುರತ್ವ. ಅವಾಗ್ಲೂ ಹಸುರಾಗಿದ್ದು ಅವರೇ ಅಲ್ಲ, ಇವರು ವಾಗಾದಿಗಳು ತಮ್ಮ ದೇವತೆಗಳಾಗಿರ್ತಾರೆ. ದೇವತೆಗಳೇ ಅಂತ. ವಾಕು ಯಾವ ದೇವತೆ? ಅಗ್ನಿ. ಅಗ್ನಿ ದೇವತೆಯು
ವಾಗ್ರೂಪದಲ್ಲಿ ಬಂದು ನಿಂತಿದ್ದು ಇಲ್ಲಿ ಅಂತ. ಆ ವಾಗ್ರೂಪದಲ್ಲಿ ಬಂದು ನಿಂತಲ್ಲ ಅದು, ಅದನ್ನೇ ಶರೀರ ಮಾತ್ರದಲ್ಲೇ ಅಭಿಮಾನ ಬಂದ್ಬಿಟ್ಟಿತ್ತು ಆಕ್ಚುಲ್ ಆಗಿ ಅವ್ರಿಗೆ. ಕಾರ್ಯಕರಣ ಸಂಘಾತ ರೂಪ ಅಂದ್ರೆ ಶರೀರದಲ್ಲಿ ಅಭಿಮಾನ ಬಂದಿತ್ತು ಅಂತ. ಇದು ಬೇರೆ ಅದನ್ನ ಯಾವ ಪ್ರಪಂಚದಿಂದ ಯಾವ ಪ್ರಪಂಚಕ್ಕೆ ಬಂದ್ರು, ದೈವಿಕದಿಂದ ಅಧ್ಯಾತ್ಮಕ್ಕೆ ಬಂದ್ರು ಅಂತ. ಅಧ್ಯಾತ್ಮದಲ್ಲಿ ಬಂದಿದ್ರಿಂದ ಅವ್ರಿಗೆ ಅದು ಯಾವ ದೋಷ ಆಯ್ತು ಅಲ್ಲಿ, ಏನಂತ ಕರೆದ್ರ ಅದನ್ನ, ಅಸಂಗ ದೋಷ, ಮೃತ್ಯು ರೂಪಗಳು ಅಂತ, ಮೃತ್ಯು ರೂಪ ಆಯ್ತು ಅದು ಅಂತ, ಮೃತ್ಯು ಅಂತ ಕರೆದಿರೋದ, ಮೃತ್ಯು ರೂಪ ಅಂತ. ಅವರು ಅದ್ರೊಳಗೆ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರು. ಅವ್ರ ಅದನ್ನ ಕಣ್ಣು ಕಿವಿ ಮೂಗು ಬಾಯಿಗಳಲ್ಲಿ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಆಧ್ಯಾತ್ಮಕ್ಕೆ ಬಂದ್ಬಿಟ್ರು ಅವರು. ತಾವು ಈಗೇನಾಯ್ತು, ಅಧಿದೈವತ ರೂಪವಾಗಿ ಮರಳಿ ಪಡೆದುಕೊಂಡ್ರು ಅಂತ. ಸೊ ಈಗ ಅದರ ಪ್ರಾಣ ಉದ್ಗಾನ ಮಾಡಿದ್ದಾಯ್ತು, ಅವರವರು ದೇವತಾ ಭಾವಕ್ಕೆ ಪಡ್ಕೊಂಡ್ರು ಅಂತ. ಇವಾಗ ಅವರವರು ದೇವತಾ ಭಾವಕ್ಕೆ ಮರಳಿ ಪಡೆದಿದ್ರಿಂದ ಈಗ ನಮ್ಮಲ್ಲಿ ಯಾವುದೇ ಕರ್ಮಗಳು ನಡೀತಾ ಇದ್ರು ಕೂಡ ಯಾರಿಂದ ಆ ಕರ್ಮಗಳು ನಡೀತಾ ಇರುವಂತದ್ದು? ಪ್ರಾಣನಿಂದ. ಸರಿ. ಅದು ಇವಾಗ ಬಾಯಿ ಮಾತಾಡ್ತಾ ಇರೋದು ಯಾರಿಂದ? ದೇವತೆಗಳಿಂದ. ಅಗ್ನಿದೇವನಿಂದ ಮಾತಾಡಕ್ ಆಗ್ತಾ ಇರೋಂಥದ್ದು ಅಂತ ಇಲ್ಲಿ. ಹಾಗಾಗಿ ಕರ್ತ ಹಮಿತಿ ಮನ್ಯತೆ, ನಾನು ಕರ್ತ ಅಂತ ಅನ್ಕೊಂತಲ್ಲ, ಅವನು ಅಕೃತ್ಸ್ನ ಬುದ್ಧಿಯವನು ಅಂತ ಭಗವಂತ ಹೇಳಂಥದ್ದು ಗೀತೆನಲ್ಲಿ. ಅಕೃತ್ಸ್ನ ಬುದ್ಧಿ, ಸರಿಯಾದ ಬುದ್ಧಿ ಇಲ್ಲದೆ ಇರೋನು, ನಾನ್ ಮಾಡ್ತೀನಿ ಅನ್ಕೊಂತ ಇದ್ದಾನೆ, ಬುದ್ಧಿ ಇಲ್ಲದೆ ಇರೋನು. ಆದ್ರೆ ಮಾಡಿದ್ಯಾರೋ? ದೇವತೆಗಳು ಅಲ್ವಾ? ಒಂದ್ ಹೇಳಿದ್ರೆ ಎಲ್ಲ ತಿಳ್ಕೊಳ್ಬೇಕು. ಬಾಯಿ ಒಂದ್ ಹೇಳದ್ಮೇಲೆ ಕಣ್ಣು ಕಿವಿ ಮೂಗು ಬಾಯಿ ಆಯಾ ಅಧಿಷ್ಠಾತೃ ದೇವಗಳು ಎಲ್ಲ ಹೇಳಿದೆ, ಅದನ್ನೆಲ್ಲ ತಿಳ್ಕೊಂಡ್ಬಿಡ್ಬೇಕು. ಹಾಗಾಗಿ ಮಾಡ್ತಾ ಇರುವಂತದ್ದು ಯಾರೋ, ನೀನ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೆ, ಅದು ಅಕೃಷ್ಣ ಬುದ್ಧಿ, ಸರಿಯಾದ ಬುದ್ಧಿ ಅಲ್ಲ. ಅದು ದೇವತೆಗಳು ಕೊಟ್ಬಿಡ್ಬೇಕು. 18ನೇ ಅಧ್ಯಾಯದಲ್ಲಿ ಅದನ್ನ ಹೇಳ್ತಾನೆ. ಅದನ್ನ ಅಧಿಷ್ಠಾನಂ ಅಂತ ಶುರು ಆಗುತ್ತೆ ಅದು ಶ್ಲೋಕ. ಅದು ಅಧಿಷ್ಠಾತೃ ದೇವತೆಗಳನ್ನೇ ಇದೆಲ್ಲ ಆಗ್ತಿದ್ರು ಕೂಡ ನಾನೇ ಮಾಡ್ತಾ ಇದೀನಿ ಅಂದ್ಕೊಳ್ತಾನೆ. ಆದ್ರೆ ದೇವತೆಗಳು ಕೊಟ್ಬಿಟ್ವಿ ಅನ್ಕೊಳ್ಳಿ, ಇವಾಗ ಅವ್ರು ಮಾಡ್ತಾ ಇರೋದು ಅಂತ ಕೊಟ್ಬಿಟ್ವಿ ಅನ್ಕೊಳ್ಳಿ, ಇವಾಗ ನಾನ್ ಮಾಡಿದೆ ಅಂತ ಅಭಿಮಾನ ಉಳ್ಕೊಳುತ್ತಾ? ಇಲ್ಲ. ಸೊ ಹಾಗಾಗಿ ಕರ್ಮಯೋಗ ಆಯ್ತಲ್ವಾ ಅದು. ದೇವತೆಗಳು ಮಾಡ್ತಾ ಇರೋದನ್ನ ನಾನ್ ಮಾಡಿದೆ ಅಂತ ಇಟ್ಕೊಳ್ಳೋಂಥದ್ದು ಅಕೃಷ್ಣ ಬುದ್ಧಿ ನೋಡಿ. ಆದ್ರೆ ಇದೆಲ್ಲ ಈ ಬಿಡಿಸಿ ಹೇಳ್ತಾರೆ, ಯಾಕಂದ್ರೆ ಸಾಧನೆ ಉಪನಿಷತ್ತು ಸರಿ ನಾವು ಅಧ್ಯಯನ ಮಾಡಿದ್ವಿ, ಕಥೆಗಳೆಲ್ಲ ಕೇಳಿದ್ವಿ, ಸರಿ. ನಮ್ಗೆ ಉಪಯೋಗ ಏನು ಅಂತ ನೋಡ್ಬೇಕಲ್ಲ ನಮ್ಗಿಲ್ಲಿ, ನಮ್ಗೆ ಇದರಿಂದ ಏನು ಉಪಯೋಗ ಅಂತ. ಕರ್ಮಯೋಗ ಭಗವಂತ ಹೇಳಿರೋದನ್ನೇ ಇದನ್ನೇ ತಗೊಂಡು ಭಗವಂತ ಹೇಳಿರೋಂಥದ್ದು, ದೇವತೆಗಳು ಮಾಡ್ತಾ ಇರೋಂಥದ್ದು, ಅಗ್ನಿದೇವನ ಅನುಗ್ರಹದಿಂದ ನಾನು ಮಾತಾಡ್ತಾ ಇರೋಂಥದ್ದು. ಹಾಗೆಯೇ ಬೇರೆ ಬೇರೆ ಹೇಳಿ ಯಾವ ದೇವತೆ ಅನುಗ್ರಹದಿಂದ ಯಾವ್ಯಾವ್ದು ಆಗ್ತಾ ಇರೋದು ಅಂತ. ಕಣ್ಣು ಆದಿತ್ಯ ದೇವನ ಅನುಗ್ರಹ ನೋಡಕ್ ಆಗ್ತಾ ಇರೋದು. ಕಿವಿಲ್ ಕೇಳಕ್ ಆಗ್ತಾ ಇರೋದು ಯಾರಿಂದ? ದಿಗ್ಭಾವಗಳು, ದಿಗ್ದೇವತೆಯಿಂದ. ಸ್ಪರ್ಶ ಘ್ರಾಣ ವಾಯುಭಾವ, ವಾಯುದೇವತೆ. ಹಾಗೆ ಒಂದೊಂದಕ್ಕೂ ಮನಸ್ಸು ಚಂದ್ರದೇವನಿಂದ ಅಲ್ವಾ? ಅವ್ರವ್ರ ಕೊಟ್ಬಿಡ್ಬೇಕು, ಅವ್ರು ಮಾಡ್ತಾ ಇರೋದು ಕರ್ಮ ಅಂತ. ಅದು ಆದ್ರೆ ಆತ್ಮನ್ ಮಾಡ್ತಾ ಏನ ಅಂತ ಇನ್ನೊಂದು ಪ್ರಶ್ನೆ. ಇಲ್ಲ. ಯಾಕೆ ಅಂತಂದ್ರೆ ಅವನೇನು ಮಾಡ್ತಾ ಇರೋದಿಲ್ಲ, ಏನು ಮಾಡ್ಸೋದು ಇಲ್ಲ, ಆದ್ರೆ ಎಲ್ಲ ನಡೆಯೋದು ಅವನಿಂದ ಅಂತ ಅಷ್ಟೇ. ಅದೇ ಇಲ್ಲಿ ಹುಷಾರಾಗಿ ತಿಳ್ಕೊಳ್ಬೇಕು. ದೇವತೆಗಳ ಕ್ರಿಯಾರಿಯಿಂದ ಮಾಡ್ತಾರಂತ ಏನು ದೇವತೆಗಳು ಅಂತ, ಅದನ್ನ ಆಚಾರ್ಯಗಳು ತೋರ್ಸು ಕೊಡ್ತಾ ಇದನ್ನ ಅಂತ. ಆಯ್ತು. ಈಗ ಆದ್ರ ಪ್ರಾಣನು ಉದ್ಗಾನ ಮಾಡಿದ್ರಿಂದ ಅದರ ಫಲವನ್ನು ಕೂಡ ಹೇಳಿದ್ದಾಯ್ತು. ಇದು
ನಾಶ ಆದ್ರು ಅಂತ. ಇನ್ನ ಆ ಮುಖ್ಯ ಪ್ರಾಣನು ಅವನ ಗುಣಗಳನ್ನ ಹೇಳ್ತಾ ಬರುತ್ತೆ ಅಲ್ಲಿ ಶ್ರುತಿನಲ್ಲಿ, ಮುಖ್ಯ ಪ್ರಾಣನ ಗುಣಗಳು ಅಂತ. ಇವಾಗ ದೇವತೆಗಳು ಅವರು ದೇವತ್ವ ಹೋಗಿ ತಲುಪದವಾಗ ಅವ್ರು ಏನಂತ ಚರ್ಚೆ ಮಾಡಿದ್ರು ಇಲ್ಲಿ ಅಂತ? ಯಾರು ಮುಖ್ಯ ಅಂತ, ನಾನು ಮುಖ್ಯ ಅಂತ. ಅದಲ್ಲ, ಅದು ನಮ್ಮನ್ನೆಲ್ಲ ಇಲ್ಲಿ ಸೇರ್ಸಿದ್ನಲ್ಲ ಅವ್ನ್ ಎಲ್ಲಿದ್ದಾನೆ ಅಂತ ಚರ್ಚೆ ಮಾಡ್ತಾರೆ ಅಂತ. ಸೊ ಆಚಾರ್ಯ ಬರೀತಾರೆ ಅದಕ್ಕೆ. ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡ್ಕೊಂತೀವಲ್ಲ, ಅದೇ ತರ ದೇವತೆಗಳು ಚರ್ಚೆ ಮಾಡ್ಕೊಂಡ್ರು, ಎಲ್ಲಿದ್ದಾನೆ ಅವನು, ನಮ್ಗೆ ಅವನು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ, ಎಲ್ಲಿದ್ದಾನೆ ಅವನು ಅಂತ ಮಾಡ್ಕೊಂಡ್ರು ಅಂತ. ಕಡೆಗೆ ಅವನು ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ರು ಅವರೆಲ್ಲ ಒಳಗಡೆ ಇದ್ದಾನೆ, ಒಳಗೆ ಇದ್ದಾನೆ, ಎಲ್ಲಿ ಹಾಸ್ಯದಲ್ಲಿ ಒಳಗಡೆ. ಹಾಸ್ಯ ಅಂತ ಏನು ಕರೆದಿರೋಂಥದ್ದು? ಒಳಗಡೆ ಬಿಲಗಳ ಒಳಗಡೆ ಇರುವಂತದ್ದು. ಅಂದ್ರೆ ಯಾಕೆ ಇಲ್ಲಿಂದ ತಾನೇ ಬರೋದು, ನಾವು ಉಸಿರಾಡೋಂಥದ್ದು ಇಲ್ಲಿಂದ ಅಲ್ವಾ, ಇಲ್ಲಿ ತಗೊಳ್ತಾ ಇರೋದು ಇಲ್ಲಿಂದ ಅಲ್ವಾ ಅಂತ, ಆಯ್ತಾ? ಅಂದ್ರೆ ಒಂದಿದು ಅಷ್ಟೇ, ಇಂಡಿಕೇಶನ್ ಅಷ್ಟೇ, ಅವನು ಇಲ್ಲೇ ಇರ್ತಾನೆ ಅಂತ, ಸರ್ವವ್ಯಾಪಿ ಅವನು. ಮತ್ತೆ ಇಲ್ಲಿಂದ ಗುರ್ಸೋದು ಇಲ್ಲಿಂದಾನೆ ಅವನ ಪ್ರಾಣನನ್ನ ಅಂತ, ಇಲ್ಲಿ ಬರೋಂಥದ್ದು ಅಂತ ಆಯ್ತು. ಇಲ್ಲಿ ಈಗ ಅವನಿಗೆ ಅದು ಹೇಳಿದ್ರಿಂದಲೇ ಏನಾಯ್ತು, ಅವನು ಅಯಾಸ್ಯನು ಅನ್ನುವಂತ ಒಂದು ಗುಣವಂತ. ಆಮೇಲೆ ಇನ್ನೊಂದು ಗುಣ ಯಾವುದು? ಅಯಾಸ್ಯನು ಆಯ್ತು ಅಂತ. ಆಮೇಲೆ ಇನ್ನೊಂದು ಗುಣ ಅಯಾಸ್ಯನು ಅನ್ನೋದು ಒಂದು ಗುಣ. ಇನ್ನೊಂದು ಅಂಗಿರಸ ಅಂತ ಕರೆದಿರಂತದ್ದು. ಎಲ್ಲಾ ಅಂಗಗಳಿಗೆ ರಸವನ್ನು ಕೊಡ್ತಾನೆ ಅಂತ. ಆಮೇಲೆ ಎರಡನೇ ಕಾರಣ ಎಲ್ಲಾ ಒಂದು ವಾಗಾದಿ ಎಲ್ಲದಕ್ಕೂ ಅವನೇನು ಆತ್ಮನು, ಎಲ್ಲಾ ವಾಗಾದಿಗಳಿಗೆಲ್ಲ ಆತ್ಮನು ಅಂತ. ಹೇಗೆ ಹೇಳ್ತೀರ ಅದನ್ನ? ಎಲ್ಲಾ ಇಂದ್ರಿಯಗಳಿಗೂ ಅವನ ಆತ್ಮನು ಅಂತ. ಅವನ್ ಇರ್ದೇ ಇದ್ರೆ ಅಂಗಗಳೆಲ್ಲ ಒಣಗ್ ಬಿಡುತ್ತೆ. ಕರೆಕ್ಟ್. ಅವನ ಒಂದು ಅದೇನಾದ್ರೂ ಒಂದು ಉದಾಹರಣೆ ಕೊಡಿ. ಇವಾಗ ನಮ್ ಶರೀರದಲ್ಲಿ ಮತ್ತೆ ಹೊರಗಡೆ ಒಂದು ಉದಾಹರಣೆ ಕೊಡಿ ಯಾವ್ದಾದ್ರು. ಒಂದು ಮರ ಇರ್ತೈತೆ, ಕೊಂಬೆ ಒಂದು ಕಡಿದ್ ಬಿಟ್ರೆ ಅದ್ರಲ್ಲಿ ರಸ ಇಲ್ದಂಗಾಗಿ ಒಣಗೋಗ್ಬಿಡುತ್ತೆ, ಅದು ಹೊರಗಡೆದಾಯ್ತು. ಇಲ್ಲಿ ನಮ್ ಶರೀರದಲ್ಲೂ ಹಾಗೆ, ಇವಾಗ ಏನಾದ್ರು ಒಂದು ಕೈ ಬೆರಳೋ ಏನಾದ್ರು ಕಟ್ಟಾಗ್ಬಿಟ್ರೆ ಅದು ಒಣಗೋಗ್ಬಿಡ್ತೈತೆ, ಅದ್ರಲ್ಲಿ ರಸ ಇರಲ್ವಲ್ಲ. ಹಾಗಾಗಿ ಏನಾಯ್ತು, ಎಲ್ಲದಕ್ಕೂ ಆತ್ಮ ಅವನು ಅಂತ. ಹಾಗಾಗಿ ಅಂಗಗಳ ರಸವನು ಅಂತ ತೋರ್ಕೊಡ್ರಿಂದ ಅವನು ಅಂಗದ ರಸನು ಅಂತ ಹೇಳಿದಾಯ್ತು ಅಂತ. ಈ ಎರಡು ಗುಣ ಆಯ್ತು. ಇನ್ನು ಮೂರನೇ ಗುಣ ಯಾವುದು? ಅವನು ವಿಶುದ್ಧನು. ಯಾಕೆ ವಿಶುದ್ಧನು? ಎಲ್ಲದನ್ನು ಶುದ್ಧಿ ಮಾಡ್ತಾನೆ ಅವನು, ಅದರಿಂದ ವಿಶುದ್ಧನು ಪ್ರಾಣನು. ಯಾವ ಕಾರಣಕ್ಕಾಗಿ ಅಂತ ಅಲ್ಲಿ ಕಥೆ ಹೆಂಗ್ ಬಂದಿರೋಂಥದ್ದು ವಿಶುದ್ಧನು ಅನ್ನೋದಕ್ಕೆ? 9ನೇ ಮಂತ್ರ. ದೂರ ಅಂತ ಹೆಸರಿದೆ ಅವನಿಗೆ. ಯಾಕೆ ದೂರ್ನಾಮ ಅವನು? ಮೃತ್ಯು ಅವನಿಗೆ ತುಂಬಾ ದೂರ ಇರುತ್ತೆ, ಅದಕ್ಕೆ. ಏನ್ ಮೃತ್ಯು ಅಂದ್ರೆ? ಪಾಪ. ಯಾವ್ದು ಪಾಪ ಅಂದ್ರೆ? ಇಂದ್ರಿಯಗಳಲ್ಲಿರುವಂತ ಅಭಿಮಾನ. ಇಂದ್ರಿಯಗಳಿಂದ ಅಭಿಮಾನದಿಂದ ಏನಾಗುತ್ತೆ? ಸಾಮಾನ್ಯ ಲೌಕಿಕ ಕರ್ಮ ವಿಜ್ಞಾನಗಳೇ ಅದೇ ಸರಿ ಅಂತ ಅನಿಸ್ತಾ ಇರುತ್ತೆ ನಮ್ಗೆ, ಅದು ಪಾಪ ಅಂತ. ಮೃತ್ಯು, ಅದನ್ನೇ ಮೃತ್ಯು ಅಂತ ಕರೆದಿರುವಂತದ್ದು. ಅದು ಮೃತ್ಯು. ಇದು ದೇವತಾ ಭಾವ ಪಡ್ಕೊಂಡ್ಮೇಲೆ ಅದು ಮೃತ್ಯು ಅಲ್ಲ ಅಂತ. ಅದು ದೂರ ಅಂತ ಇದೆ, ಅದು ದೂರ್ನಾಮ ಅಂತ ಹೇಳುವಂಥದ್ದು. ಆಯ್ತು, ಅದು ಆಕ್ಷೇಪ ಪರಿಹಾರ ಏನ್ ಬೇಡ. ಅದು ಹೆಣ ಮುಟ್ಟಿದ್ರೆ ಅದು ಮೈಲಿಗೆ ಆಗುತ್ತೆ, ಅದೇ ತರ ಇಂದ್ರಿಯಗಳನ್ನೆಲ್ಲ ಮುಟ್ತಾ ಅವನ ಮೈಲಿಗೆ ಆಗಿತ್ತು, ಅದೆಲ್ಲ ಗೊತ್ತಿದೆ ಅನ್ಕೊಂಡು ಸುಮ್ಮನೆ ಹಾಕೊಳ್ಳೋಣ ಅದನ್ನ. ಆಯ್ತಾ? ಇನ್ನು ಅವನು ಈ ಪಾಪವನ್ನ ದೂರವಾಗಿಸಿದ್ನಲ್ಲ, ಅವನು ಹೇಗೆ ದೂರವಾಗಿಸ್ತ ಅಂತ ದೂರ್ನಾಮ ಅಂತ ಕರೀದಿಯಲ್ಲ, ಅದು ಏನ್ ಮಾಡ್ದ ಅವನು? 10ನೇ ಮಂತ್ರದಿಂದ ಏನ್ ಹೇಳ್ತಾ ಇದೆ ಅದು?
ಎಲ್ಲಿ ಅಷ್ಟ ದೂರ್ನಾಮ ಅಂತಂದ ಅವಾಗ ದಿಕ್ಕುಗಳಿಂದ ಆಚೆ ದಿಕ್ಕುಗಳ ಕೊನೆ ಎಲ್ಗೋ ಅಲ್ಲಿಗೆ ಎಸೆದ್ಬಿಟ್ಟ ಅಂತ. ದಿಕ್ಕಿಗಳ ಕೊನೆಗೆ ಎಸ್ಬಿಟ್ಟ ಅಂತ ಅಂದ್ರೆ ಅವರೇ ಅಷ್ಟು ದೂರ ಹೋಗ್ಬಿಟ್ರು ಅಂತ. ಎಸ್ಬಿಟ್ಟ ಅಂತ ಹೇಳಿದ್ರು ಕೂಡ ಅವನೇನು ಮಾಡ್ಲಿಲ್ಲ, ಅವರೇ ಅಷ್ಟು ದೂರ ಹೋಗ್ಬಿಟ್ರು ಅಂತ. ಮತ್ತೆ ಏನಿದು ದಿಕ್ಕುಗಳ ಕೊನೆ ಅಂದ್ರೆ ಏನು? ದಿಕ್ಕುಗಳ ಕೊನೆ ಅನ್ನೋದು ಏನಾದ್ರೂ ಇದೆಯಾ? ಇಲ್ಲ. ಮತ್ತೆ ಏನಕ್ಕೆ ದಿಕ್ಕುಗಳ ಕೊನೆ ಎಸ್ಬಿಟ್ರು ಅಂದ್ರೆ ಏನ್ ಅರ್ಥ ಇಲ್ಲಿ ಅಂತ? ದಿಕ್ಕುಗಳ ಕೊನೆ ಯಾಕಿಲ್ಲ? ಇವಾಗ ಪೂರ್ವ ದಿಕ್ಕು ಅಂತ ಇದ್ದಾರೆ, ಕೊನೆಗೆ ಎಸ್ಬಿಟ್ಟೆ ನಾನು, ಹೇಳ್ಬೋದಲ್ಲ ಪೂರ್ವ ದಿಕ್ಕಿನ ಕಡೆ ಅಂತ. ಯಾರಾದ್ರೆ ಶ್ರೀಧರ್ ಹೇಳ್ಬೋದಾ? ದಿಕ್ಕುಗಳ ಇವಾಗ ಪೂರ್ವ ದಿಕ್ಕು ಕೊನೆಗೆ ಎಸ್ಬಿಟ್ಟೆ, ಆ ಪೂರ್ವ ದಿಕ್ಕಿನ ಕೊನೆ ಅಂತ ಹೇಳಕ್ ಬರುತ್ತಾ ಅದನ್ನ? ಇಲ್ಲ. ಯಾಕೆ? ಯಾಕಂದ್ರೆ ಅದು ಇನ್ಫೈನೈಟ್, ಅದಕ್ಕೆ ಅಳತೆ ಇಲ್ಲ. ಇನ್ಫೈನೈಟ್ ಸರಿ, ಅಳತೆ ಇಲ್ಲ, ಅದು ಸರಿನೇ. ಇವಾಗ ಪೂರ್ವ ದಿಕ್ಕಿನ ಕೊನೆ ಅಂತಂದವಾಗ ಅಲ್ಲಿ ನಿಂತ್ಕೊಂಡವಾಗ ಅಲ್ಲಿ ಪೂರ್ವ ದಿಕ್ಕಿನ ಕೊನೆ ಅನ್ಸುತ್ತಾ ನಮ್ಗದು? ಇಲ್ಲ. ಇಲ್ಲ, ಅಲ್ಲಿ ಶುರು ಆಗುತ್ತೆ ತಿರ್ಗಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಅಲ್ವಾ? ಹಾಗಾಗಿ ದಿಕ್ಕುಗಳ ಕೊನೆ ಅಂತ ಬಳಸಿದೆಯಲ್ಲ, ಏನ್ ಅರ್ಥ ಇದು ಅಂತ? ದೂರ ಮಾಡ್ಕೊಂಡ ಅಂತಷ್ಟೇ, ಪಾಪಗಳನ್ನ ದೂರ ಮಾಡ್ಕೊಂಡ ಅಂತ. ಎಷ್ಟು ತುಂಬಾ ದೂರ ಅಂತ ಇದೆ. ಏನದು ದೂರ ಅಂತ? ಎಲ್ಲೆಲ್ಲಿ ದೂರ ಆಯ್ತು? ಹಂಗಾದ್ರೆ ಇಲ್ಲಿಂದ ಯಾವ್ದೋ ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಳಿಸ್ಬಿಟ್ಟ ಅಂತನಾ? ಕೊನೆ ಮಾಡ್ಕೊಂಡ, ಪಾಪದ ಕೊನೆ ಅಂತ ಆಯ್ತು. ದೂರ ಆಗ್ತಾ ಅಂತಂದವಾಗ ಎಲ್ಲ ಆಗ್ತಾ ಇದನ್ನೆಲ್ಲ ಅಂತ, ಯಾವ್ಯಾವ ಜನಗಳೆಲ್ಲ ಆಗ್ದ ಅಂತ. ಅಸುರರಲ್ಲ ಹಾಕದ್ನ. ಯಾರವರು ಅಸುರರು ಅಂತ? ಸರಿ, ಯಾವ ನಡವಳಿಕೆ ಉಳ್ಳವರು ಅವರು ಅಂತ? ಭಗವದ್ಗೀತೆ ಶುರು ಆಗೋದು ಹೇಳಿ, ಭಗವಂತನ ವಾಕ್ಯ. ಭಗವಂತನ ವಾಕ್ಯ ಶುರು ಆಗೋದು ಎಲ್ಲಿಂದ? ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾದಂ. ಅದಕ್ ಮುಂಚೆ ಸಂಘರೂಪೇಣ ಶಸ್ತ್ರ. ಅದಲ್ಲ, ಅದಕ್ ಮುಂಚೆ ಅಶೋಚ್ಯಾನ್ ಶೋಚಸ್ತು ಮುಂಚೆ 2 ಶ್ಲೋಕ ಬರುತ್ತೆ ಭಗವಾನ್ ವಾಚ ಅಂತ. ಅವ್ನ್ ಬೈತಾರಲ್ವಾ, ಕಥಂ ವಿಧಂ ಕಶ್ಮಲಂ ವಿಧ ಆತರ ಎಲ್ಲ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಆಮೇಲೆ ಅನಾರ್ಯ ದುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಏನದು ಅನಾರ್ಯ ಅಂತಂದ್ರೆ? ಆರ್ಯ ಸಂಸ್ಕೃತಿ ಅಂದ್ರೆ ಏನ? ಬುದ್ಧಿ ಇಲ್ದೇ ಇರೋ ಒಂಥರ, ಅಂದ್ರೆ ಶೌರ್ಯ ಇಲ್ದೇ ಇರೋ ಒಂಥರ ಮಾತಾಡ್ತಾ ಇದೆಯಾ ಅಂತ ಅನಾರ್ಯ. ಅಲ್ಲ, ಅನಾರ್ಯ ಅಂತಂದ್ರೆ, ಆರ್ಯ ಅಂತಂದ್ರೆ ಆರ್ಯ ಸಂಸ್ಕೃತಿ ನಮ್ದು ಅಂತಂದ್ರೆ ನಮ್ಮ ವೈದಿಕ ಸಂಸ್ಕೃತಿ, ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ಆಚರಿಸೋರು ಆರ್ಯರು ಅಂತ. ಮತ್ತೆ ಇನ್ನೊಂದು ಅರ್ಥ ಬರುತ್ತೆ, ಯಾವುದನ್ನ ಮಾಡೋದಕ್ಕೆ ಅಂತ ಹೊರಟು ಅದಕ್ಕೇ ಸರಿಯಾಗಿ ಮಾಡ್ತಾನೋ ಅವನಕ್ಕೆ ಆರ್ಯ ಅಂತ ಹೇಳುವಂಥದ್ದು, ಮಾಡದೇ ಇರೋನ ಅನಾರ್ಯ ಅಂತ ಹೇಳೋದಂತ ಬರುತ್ತೆ. 2 ಅರ್ಥನೂ ಭಗವದ್ಗೀತೆಯಲ್ಲಿ ಹೊಂದುತ್ತೆ. ಇಲ್ಲೊಂದಂಥದ್ದು ಅದೇ ಅಷ್ಟೇ, ಅದು ಸನಾತನ ಸಂಸ್ಕೃತಿಯನ್ನ ತಿಳಿದುಕೊಂಡು ಅದಕ್ಕೆ ನಡ್ಕೊಂಡವನು ಅಂತ. ಇಲ್ಲಿ ದೂರ ಎಸೆಯೋದು ಅಂತಂದ್ರೆ ಎಲ್ಲಿ? ಎಲ್ಲೋಗಿರ್ತಾರೆ ಅವರೆಲ್ಲ? ಈ ಪಾಪಕರ್ಮಗಳೆಲ್ಲ ಎಲ್ಲಿರುತ್ತೆ? ಅದೆಲ್ಲ ಯಾವ ಜನಗಳಲ್ಲಿ ಇರುತ್ತೆ ಅದೆಲ್ಲ? ಇವಾಗ ನಾನು ಭಗವದ್ಗೀತೆ ಅದರ ಉದಾಹರಣೆ ಕೊಟ್ಟಿದ್ದೆ, ಏನಕ್ಕೆ ಅದಕ್ಕೆ? ಅಸುರಿ ಜನಗಳ ಹತ್ರ ಇರುತ್ತೆ. ಸರಿ, ಇವಾಗ ಭಗವದ್ಗೀತೆ ಉದಾಹರಣೆ ಕೊಟ್ಟನಲ್ಲಪ್ಪ, ಅದೇನು ಕೊಟ್ಟೆ ಸುಮ್ಮನೆ? ಇವಾಗ ದುರ್ಯೋಧನರ ಹತ್ರ ಇರುತ್ತೆ. ಅನಾರ್ಯರಲ್ಲಿ ಇರುತ್ತೆ. ಅನಾರ್ಯರಲ್ಲಿ ಇರುತ್ತೆ ಅಷ್ಟೇ. ಅನಾರ್ಯರು ಅಂತಂದ್ರೆ ಯಾರು? ಇವಾಗ ಆರ್ಯರು ಅಂತ ಹೇಳಿದಾಯ್ತು. ಅನಾರ್ಯರು ಅಂದ್ರೆ ಯಾರು? ಅಸುರರು ಇನ್ನೊಂದು ಹೇಳ್ಬೇಕು, ಶ್ರೇಷ್ಠವಲ್ಲದ ಕೆಲಸಗಳನ್ನು ಮಾಡ್ತಾ ಇರೋರು. ಇವಾಗ ಅನಾರ್ಯ ಅಂದ್ರೆ
ನಮ್ ಸಂಸ್ಕೃತಿಯಲ್ಲಿ ಇಲ್ದೇ ಇರೋರು ಅಷ್ಟೇನೆ. ಅವರಲ್ಲೂ ಒಳ್ಳೇದು ಅಂತ ಅವ್ರು ಹೇಳ್ಕೊಬೋದು ಅಷ್ಟೇ, ಅದನ್ನ ಅವ್ರವ್ರು ಡಿಫೈನ್ ಮಾಡ್ಕೊಬೋದು ನನ್ ಒಳ್ಳೇದು ಅಂತ. ಆದ್ರೆ ಇವಾಗ ಇವನು ವಿರೋಚನ ಮಾಡದ್ನಲ್ಲ, ಅವ್ನು ಡಿಫೈನ್ ಮಾಡ್ಕೊಂಡ ಇದೇ ಒಳ್ಳೇದು ಅಂತ, ಶರೀರಾಭಿಮಾನನೇ ಒಳ್ಳೇದು ಅಂತ. ಪಾಶ್ಚಾತ್ಯರು ಹಾಗೆ ಅಲ್ವಾ, ಅವ್ರು ಮಾಡೋದು ಯಾಕೆ? ಲೌಕಿಕ ಜ್ಞಾನ ಕರ್ಮಗಳ ಹೆಚ್ಚಿಗೆ ಅವ್ರಿಗೆ, ಶರೀರ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಚೆನ್ನಾಗಿರ್ಬಾರ್ದು ಅಂತ. ಅದಕ್ಕಾಗಿ ಏನೇನ್ ಬೇಕೋ ಎಲ್ಲ ಮಾಡ್ಕೊಳ್ತಾರೆ ಅವ್ರು, ವಿಶೇಷವಾಗಿರೋಂಥದ್ದು ಎಲ್ಲ ಮಾಡ್ಕೊಳ್ತಾರೆ ಅಲ್ವಾ. ಅವ್ರು ಪಾಶ್ಚಾತ್ಯರು ಅಂತ ಏನ್ ಬೇಡ, ಇಲ್ಲಿರೋರು ಆತರ ಇದ್ರೆ ಕೂಡ ಅದೇ ತರನೇ ಅಂತ. ಪಾಶ್ಚಾತ್ಯದಲ್ಲಿ ಮಾತ್ರ ಇರ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಏನ್ ಹೇಳಿದೆ ಅಲ್ಲಿ ಶ್ರುತಿ? ಅದಕ್ಕಾಗಿ ಏನು ಆ ತರ ಜನನ ಸೇರ್ಬಾರ್ದು ಅಂತ ಇದೆ. ಸೇರ್ಬಾರ್ದು ಅಂದ್ರೆ ಹೇಗೆ ಅಂತ, ಇವಾಗ ಎಲ್ಲಾ ಕಡೆ ಇರ್ತಾರೆ ಅಂತಂದವಾಗ ಅದ್ ಬಿಟ್ಟು ನಾವು ವ್ಯವಹಾರ ಮಾಡಕ್ಕಾಗತ್ತೆ ನಮ್ಗೆ? ಆಗಲ್ಲ. ನಿಮ್ ಮನೆಯಲ್ಲೂ ಇರೋ ಸಾಧ್ಯತೆ ಇರುತ್ತಲ್ವಾ ಆ ತರದವ್ರು? ಇರುತ್ತೆ. ಹಾಗಾಗಿ ನೀವೆಲ್ಲ ಅಸುರರಪ್ಪ, ಬೃಹದಾರಣ್ಯಕ ಕೇಳ್ಬಿಡ್ತೀನಿ, ಇನ್ಮೇಲೆಲ್ಲ ನಿನ್ ಜೊತೆ ಸೇರಲ್ಲ, ಆಗತ್ತಾ? ಆಗೋದಿಲ್ಲ. ಅದು ಹೇಗ್ ಮಾಡ್ಬೇಕು ಅಂತ ಮಾನಸಿಕವಾಗಿ ಅವ್ರ ಜೊತೆ ಕನೆಕ್ಟ್ ಆಗದೆ ಇರುವಂಗೆ ನಾವು ಉಪಾಸನೆಗಳನ್ನು ಮಾಡ್ತಾ ಹೋಗ್ತಾ ಇರುತ್ತೆ. ಅತಿಯಾಗಿ ಅಸಂಗವನ್ನು ಮಾಡ್ತೀವಿ. ಮಾನಸಿಕವಾಗಿ ಅವ್ರ ಜೊತೆಗೆ ಬೆರೆದ್ಬಾರ್ದು ಅಷ್ಟೇನೆ. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಅಂದ್ರೆ ಅಷ್ಟೇ ಸಿಂಪಲ್ ಆಗಿ ತಿಳ್ಕೊಂಡ್ಬೇಕಾದ್ರೆ ಏನು ಅಂತಂದ್ರೆ, ಅವರ ಒಂದು ಸಿದ್ಧಾಂತನೇ ಬೇರೆ ಇರುತ್ತೆ. ಶರೀರಕ್ಕೆ ಏನ್ ಮಾಡ್ಕೊಳ್ತೀವೋ ಅದೇ ಇದೇ ಕಡೆ ಜನ್ಮ ನಮ್ಗೆ ಗೊತ್ತಲ್ಲ. ನಾನು ಯಾರು ನೇರಾಗಿ ಹೇಳ್ತಾ ಇಲ್ಲ ಇದ್ರ ಬಗ್ಗೆ. ನೇರಾಗಿ ಹೇಳಿದ್ರೆ ಏನಂತೆ, ನಮ್ಮ ಹಿಂದೂ ಧರ್ಮನ ಬಿಟ್ಟು ಬೇರೆದು ಇವಾಗ ನಮ್ಮ ಹಿಂದೂ ಧರ್ಮಕ್ಕೆ ಹತ್ರ ಇರುವಂತ ಧರ್ಮಗಳು, ಬೌದ್ಧ ಆಗ್ಲಿ ಜೈನ ಆಗ್ಲಿ, ಅದನ್ನೆಲ್ಲ ಸೇರ್ಸ್ಕೊಂಡು ಹೇಳ್ತಾ ಇಲ್ಲ. ಅದು ಬಿಟ್ಟು ಇರುವಂತ ಮುಸಲ್ಮಾನರೇ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ, ಅವ್ರದ್ದೆಲ್ಲ ಏನು ಇದೊಂದೇ ಜನ್ಮ ಅಂತ. ಯಾವಾಗ ಇದೊಂದೇ ಜನ್ಮ ಅಂತ ಆಗೋಗ್ಬಿಡುತ್ತೋ, ಇದಕ್ಕೇನೇನ್ ಮಾಡ್ಕೊಬೇಕು ಎಲ್ಲ ಆಗೋಗ್ಬಿಡುತ್ತದು. ಅದು ಅಸುರತ್ವ ಅಂತ ಹೇಳ್ತಾ ಇರುವಂಥದ್ದು ಅಂತ. ಆಯ್ತಾ? ನೀ ಹೇಳಿ ಬಿಡ್ಲಿ ಅದು ಏನಪ್ಪಾ ಅವ್ರದ್ದು ಡೈರೆಕ್ಟ್ ಆಗಿ ಹೇಳ್ತಾರೆ ಅಂತ ಇರೋದೇ ಆ ಥರ. ಅದು ನೀನ್ ಬೇರೆಯವ್ರನ್ನ ನಾಶ ಮಾಡಿ ನೀನು ಉದ್ಧಾರ ಆಗು ಅಂತ ಹೇಳುವಂಥದ್ದು ಅದೆಲ್ಲ ಇದೆಯಲ್ಲ. ಅಂದ್ರೆ ಅವ್ರ ಜೊತೆ ಸೇರ್ಕೋಬಾರ್ದು. ಅವ್ರ ಸಿದ್ಧಾಂತವೇ ನಮ್ಗೆ ಬಂದ್ಬಿಡುತ್ತೆ. ಅದು ಸೇರ್ತಾ ಅವ್ರ ಹತ್ರ ಮಾತಾಡ್ಕೊಂತ ಅವ್ರ ಹಾಗೆ ನಮಗೂ ಬಂದ್ಬಿಡುತ್ತೆ. ಹಾಗಾಗಿ ಅವ್ರ ಜೊತೆ ಸೇರ್ಬಾರ್ದು ಅಂತ. ಅವ್ರ ಜೊತೆ ಸೇರ್ಬಾರ್ದು ಅನ್ನೋದಕ್ಕೋಸ್ಕರ ಏನೇನಕ್ಕೆ ಮಹಾಭಾರತದಲ್ಲಿ ಏನೇನಿದೆಯಪ್ಪ ಉದಾಹರಣೆ? ಮಹಾಭಾರತದಲ್ಲಿ ಉದಾಹರಣೆಗಳು ಕೊಡಿ. ದುರ್ಯೋಧನ ಎಲ್ಲಾರು ನಾಶ ಆದ್ರು. ದುರ್ಯೋಧನ ಸಾಚನ? ಶಕುನಿ ಒಳ್ಳೆ ಕೆಟ್ಟವನು, ದುರ್ಯೋಧನ ಒಳ್ಳೆಯವನ? ಇಲ್ಲ. ಮತ್ತೆ ಸರಿ, ಭೀಷ್ಮರು ದ್ರೋಣಾಚಾರ್ಯರು ಅವರು ಒಳ್ಳೆಯವರಾಗಿರೋರು, ಆದ್ರೂ ಅವ್ರ ಜೊತೆ ಸೇರಿ ಅವರು ಪರ ಇದ್ದಿದ್ರಿಂದ ಅವರು ಜೊತೆ ಸೇರ್ಲಿಲ್ಲ. ಅಂದ್ರೆ ಅವ್ರು ಏನಾಯ್ತು, ಅವ್ರದೇ ಒಂದು ಇದಾಗ್ಬಿಟ್ಟು ಅವ್ರ ವಚನ ಪಾಲನೆ ಮುಖ್ಯ ಆಗೋಯ್ತು ಭೀಷ್ಮನಿಗೆ. ಇವನ್ಗೆ ದ್ವೇಷ ಮುಕ್ತ ಆಗೋಯ್ತು ದ್ರೋಣಾಚಾರ್ಯರಿಗೆ. ದ್ವೇಷ ಮುಖ್ಯ ಆಗೋಯ್ತು ದ್ರೋಣಾಚಾರ್ಯನಿಗೆ. ಹಾಗಾಗಿ ಅವ್ನ ಕ್ಷತ್ರಿಯ ಅವನ ಒಂದು ಬ್ರಾಹ್ಮಣತ್ವನೂ ಬಿಟ್ಟು ಕ್ಷತ್ರಿಯತ್ವಕ್ಕೆ ಹೆಚ್ಚಿಗೆ ಪ್ರಾಮಿನೆನ್ಸ್ ಕೊಟ್ಬಿಟ್ಟ ಅಂತ. ಅದು ಉದಾಹರಣೆ ಆಗೋದಿಲ್ಲ. ಯಾರು ಉದಾಹರಣೆ? ಶ್ರೀಧರ್, ಯಾರು ಸೇರ್ಬಾರ್ದು ಅನ್ನೋದಕ್ಕೆ, ಇಂಥವ್ರ ಜೊತೆ ಸೇರ್ಬಾರ್ದು ಅನ್ನೋದಕ್ಕೆ? ಇಂಥವ್ರ ಜೊತೆ ಸೇರ್ಬಾರ್ದು ಅನ್ನೋ ಒಂದು ವ್ಯಕ್ತಿ. ಕರೆಕ್ಟ್. ಇನ್ನೊಂದು ಉದಾಹರಣೆ ಇನ್ನೊಬ್ರು ಯಾರು ಹೇಳ್ತಾರೆ? ಇನ್ನೊಂದು ಉದಾಹರಣೆ ಕರ್ಣ, ಒಂದು ಉದಾಹರಣೆ. ಇನ್ನೊಂದು ನಕುಲ ಸಹದೇವರ ಮಾವ ಇರ್ತಾರಲ್ಲ, ಯಾರೋನು ದುಷ್ಟದ್ಯುಮ್ನ, ಸಾತ್ಯಕಿನೋ ಯಾರೋ, ಶಲ್ಯ ಇರ್ಬೋದು. ತುಂಬಾ ಇದು ಇವಾಗ ಅಲ್ಲೇ ಇದಾರೆ. ಇವಾಗ ಮೊದ್ಲು ಹೇಳಿದ್ರಲ್ಲ ಭೀಷ್ಮ ದ್ರೋಣ. ಶಿಶುಪಾಲ ಮೊದ್ಲೇ ಕೆಟ್ಟವನು. ಸಹವಾಸದಿಂದ ಕೆಟ್ಟವನಾಗಿರೋದು ಯಾರು? ತುಂಬಾ ಅಶ್ವತ್ಥಾಮ. ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ, ಕರ್ಣ, ಅಶ್ವತ್ಥಾಮ, ಬೇಕಾದಷ್ಟು ಜನ ಇದಾರೆ. ಇಬ್ರುನು ಏನಾಯ್ತು, ಅಶ್ವತ್ಥಾಮ ಏನು ಗುರುಪುತ್ರ, ಅವನ್ ಏನೋ ನೆಪ, ಏನು ಹಾಲು ಇರ್ಲಿಲ್ಲ, ಅಕ್ಕಿಟ್ಟಲ್ಲೇ ಮಿಕ್ಸ್ ಮಾಡಿ ಕೊಡ್ತಾ ಇದ್ರ ಹಾಲು, ಇವರಿಂದ ಏನೋ ಸಿಕ್ಬಿಡ್ತು ಅನ್ನೋ ಒಂದಿದ್ರಿಂದ ಅವನ ಜೊತೆನೆ ಸೇರ್ದ. ಗುರುಕುಲ ಇರ್ಬೇಕಾದ್ರೆ ಅವನ ಜೊತೆನೆ ಸೇರ್ದ. ಎಷ್ಟು ಮಟ್ಟಿಗೆ ಸೇರ್ದ ಅವನು ಅಂತ
ಅರ್ಜುನ ಎಷ್ಟು ಚೆನ್ನಾಗಿ ಈ ವಿದ್ಯೆ ಕಲಿತಾ ಇದ್ನಲ್ಲ ಆ ಥರ ಕಲಿತೇ ಇಲ್ಲ. ಬ್ರಹ್ಮಾಸ್ತ್ರ ಬಿಡೋದು ಗೊತ್ತು ಇವನಿಗೆ, ಅಶ್ವತ್ಥಾಮಕ್ಕೆ, ತಿರ್ಗಾ ವಾಪಸ್ ತೊಗೊಳೋದು ಗೊತ್ತಿಲ್ಲ. ಇದು ಅರ್ಧಂಬರ್ಧ ವಿದ್ಯೆ, ಗುರುಪುತ್ರನಾಗಿ ಇಂಥ ವಿದ್ಯೆ ಬಂದಿದ್ದು ಅಂತ. ಸಹವಾಸ ಮಾಡಿದ್ವಿ ಇವನಿಗೆ. ಕರ್ಣ ಮಾಡಿದ್ದ, ಅವನು ಸಹವಾಸ ಮಾಡ್ದ, ಅವನು ಸಹವಾಸ ಮಾಡಿದ್ರಿಂದನೇ ಎಲ್ಲ ಹಾಳಾದ. ಅವನು ಎಷ್ಟು ಮಟ್ಟಿಗೆ ಅಂತಂದ್ರೆ ಅವನಿಗೆ ಅಂತ ಕೊಟ್ಟಿದ್ದ ರಾಜ್ಯನೂ ಅವ್ನು ನೋಡ್ಕೊಂಡಿಲ್ಲ. ದಾನಶೂರ ಕರ್ಣ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ, ಏನ್ ದಾನ ಕರ್ಣ ಕೊಡುವಂಥದ್ದು? ಅವ್ನು ಸಂಪಾದನೆ ಮಾಡ್ಲೇ ಇಲ್ಲ. ದುರ್ಯೋಧನ ಸಂಪತ್ತನ್ನು ತಗೊಂಡೋಗಿ ಅವನು ದಾನ ಕೊಡ್ತಾ ಇದ್ದಿದ್ದು. ಸರಿ, ಅವನಿಗೆ ಅಂತ ಒಂದು ದೇಶ ಕೊಟ್ಟಿದ್ರಲ್ಲ ಅವನಿಗೆ, ಯಾವುದೋ ಒಂದು ದೇಶ ಕೊಡ್ತಾನೆ ಅವನಿಗೆ ಅಂತ. ಆ ದೇಶವನ್ನು ನೋಡ್ಕೊಳ್ತಾ ಇದ್ದೆ ಅನ್ನೋದಕ್ಕೆ ನಮ್ಗೇನು ಉದಾಹರಣೆನೇ ಇಲ್ಲ. ಯಾಕಂದ್ರೆ ಯಾವಾಗ್ಲೂ ಇವನ್ ಜೊತೆನೆ ಬಿದ್ದಿರ್ತಾ ಇದ್ದ, ದುರ್ಯೋಧನ ಜೊತೆನೆ. ಅವನ್ ದೇಶ ನೋಡ್ಕೊಳ್ತಾ ಇದ್ದ ಅನ್ನೋದಕ್ಕೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಇರ್ಲಿ. ಅಂದ್ರೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇರೋದು ಅಂತಂದ್ರೆ, ಉಪನಿಷತ್ತಿನಲ್ಲಿ ಇರುವಂತಹ ಸಂದೇಶವನ್ನ ಹೇಗೆ ಮಹಾಭಾರತದಲ್ಲಿ ತೋರಿಸಿದೆ ಅಂತ. ಹಾಗಾಗಿ ಈ ನಮ್ಗೆ ಸ್ಥೂಲ ರೂಪದಿಂದ ಹಿಡಿದು ಸೂಕ್ಷ್ಮ ರೂಪದವರೆಗೂ ಎಲ್ಲಾ ಸಾಧನೆಯನ್ನು ತಿಳಿಸ್ಕೊಡುತ್ತೆ ನಮಗದು. ಹಾಗಾಗಿ ಆಸ್ ಎ ಫಸ್ಟ್ ಸ್ಟೆಪ್ ವಿ ಶುಡ್ ಅವಾಯ್ಡ್ ದಟ್ ಥಿಂಗ್ ಅಂತ. ಸೇರೋದು, ಅವ್ರ ಜೊತೆನೆ ಒಡನಾಡುವಂಥದ್ದು. ಆಯ್ತು, ನಮ್ಗೆ ಅನಿವಾರ್ಯ ಇಷ್ಟೊತ್ತಿರ್ತಲ್ಲ, ಈ ವ್ಯವಹಾರ ಮುಗಿಸ್ಕೊಂಡ್ಬೇಕಾದ್ರೆ ಮುಗಿಸ್ಕೊಂಡ್ಬಿಡೋದು. ಸರಿ, ಇದನ್ನ ಮುಗಿಸ್ಕೊಂಡ್ಮೇಲೆ ಸರಿ ಬಾ ಹೊರಗಡೆ ಹೋಗೋಣ, ಅದೆಲ್ಲ ಬೇಡ. ಅವ್ರು ಕರೆದ್ರು ಇಲ್ಲ, ನಂಗೇನೋ ಕೆಲಸ ಇತ್ತು ಅಂತ ಹೋಗುವಂಥದ್ದು, ಹೇಗಾದ್ರೆ ಅವಾಯ್ಡ್ ಮಾಡುವಂಥದ್ದು, ಅದನ್ನ ಮಾಡ್ಕೊಳ್ಬೇಕು ಅಂತ. ಮತ್ತೆ ಇನ್ನು ಬೇಕಾದಷ್ಟು ಇದೆಲ್ಲ ಅವರ ಮನೆಯಲ್ಲಿ ಆಹಾರ ತಿನ್ನುವಂಥದ್ದು. ಓ ಏನಪ್ಪಾ ಈ ಥರನ ನೀವು ಭೇದ ಭಾವ ಮಾಡ್ತೀರಾ, ಅಸ್ಪೃಶ್ಯತೆ ಮಾಡ್ತೀರಾ ಅಂತ ಅನ್ಬೋದು. ಆದ್ರೆ ಅವರ ಮನೇಲಿ ಆಹಾರ ಸ್ವೀಕರಿಸಿದ್ರೆ ಆಹಾರದಲ್ಲೂ ಕೂಡ ಅದು ಸೂಕ್ಷ್ಮ ರೂಪವಾಗಿ ಇರುತ್ತೆ, ಅವರ ಗುಣಗಳು ಅದರೊಳಗೆ ಇರುತ್ತೆ. ಅದನ್ನ ಸ್ವೀಕರಿಸಬಾರ್ದು ಅಂತ. ಅದಕ್ಕೋಸ್ಕರ ಒಂದು ರೂಲ್ ಮಾಡ್ಕೊಂಡ್ಬಿಟ್ರು, ನಾ ಎಲ್ಲೂ ತಿನ್ನೋದಿಲ್ಲ ಹೊರಗಡೆ. ಅಣ್ಣ ಏನ್ ರೂಲ್ಸ್ ಎಲ್ಲ ಬಂತಲ್ಲ ಅಲ್ಲಿ, ಈ ಕಾರಣಕ್ಕಾಗಿ ಬಂದಿತ್ತು ಅದೆಲ್ಲ. ಒಬ್ರು ಅವ್ರ ಮನೇಲಿ ತಿನ್ನಲ್ಲ, ಇವ್ರ ಮನೇಲಿ ತಿನ್ನಲ್ಲ ಅಂತ ಎಣಿಸ್ಕೊಂಡು ಕೂತ್ಕೊಳಕ್ ಆಗಲ್ವಲ್ಲ, ಹಾಗಾಗಿ ಇದು ಬಂದಿತ್ತು ಅಂತ. ಇರ್ಲಿ, ಇನ್ನು ಮುಂದೆ ಅದಾಯ್ತು. ದಿಕ್ಕುಗಳ ಕಡೆ ಅಂತ ಅಂದ್ರೆ ಅದಕ್ಕೆ ಸೇರಬಾರ್ದು ಅಂತನೂ ಆಯ್ತು. ಹೌದು, ಅವರವರ ಭಾವಕ್ಕೆ ತಲುಪಿಸಿದ ಅಂತ ಬರುತ್ತೆ, ಎಲ್ಲಾನು ಆಯ್ತು. ಇನ್ನು ಮತ್ತೆ ಇನ್ನೊಂದು, ಪ್ರಾಣನು ಇವಾಗ ಅನ್ನವನ್ನು ಆಗಾನ ಮಾಡ್ಕೊಳ್ತಾರೆ 17ನೇ ಮಂತ್ರದಿಂದ. ಅದನ್ನೇ ಹೇಳಿ, ಅನ್ನದ ಅವನ ಆಗಾನ ಮಾಡ್ಕೊಂಡಲ್ಲ ಅದನ್ನ ಅಂತ. ಹದಿನೇಳನೇ ಮಂತ್ರದಲ್ಲಿ ಪ್ರಾಣನ ಅನ್ನವನ್ನು ಅಂದ್ರೆ ಅನ್ನದೇವನು ಆಗಾನ ಮಾಡ್ಕೊಳ್ತಾನೆ. ಯಾವ ಅನ್ನವನ್ನು ತಿಂತಾನೋ ಅದು ಅವನಿಂದಲೇ ತಿನ್ನಲ್ಪಡುತ್ತೆ ಅಂತ ಅನ್ನೋದು ಕೂಡ ಹೇಳ್ತಾರೆ. ಹೌದು, ಅಂದ್ರೆ ಅವನು ಏನ್ ಮಾಡ್ಕೊಂಡ, ಹೇಗೆ ವಾಗಾದಿಗಳು 3 ಪವಮಾನಗಳಿಂದ ಆಗಾನ ಮಾಡಿಕೊಂಡು, ಅದೇ ರೀತಿ ಇವನು ಆಗಾನ ಮಾಡ್ಕೊಂಡು, ಅವ್ರ ಆಗಾನ ಮಾಡ್ಕೊಂಡಿದ್ದಕ್ಕೆ ಫೇಲ್ಯೂರ್ ಆಯ್ತು. ಇವನು 3 ಆಗಾನ ಮಾಡ್ಕೊಂಡಿದ್ದಕ್ಕೆ ಆ ಪ್ರಾಣಗಳು ತಮ್ಮ ದೇವತ್ವ ಭಾವನ್ನೇ ತಲುಪಿಸಿದಾಗೋಯ್ತು. ಅದನ್ನ 3 ಪವಮಾನಗಳ ಆಗಾನಗಳ ಮೂಲಕ. ಮತ್ತೆ ಉಳಿದ 9 ಸ್ತೋತ್ರಗಳು ತನಗಾಗಿ, ತನಗೋಸ್ಕರ ಅಂತ ಮಾಡ್ಕೊಂಡಿದ್ದು ಅಂತ. ತನಗಾಗಿ ಅಂದ್ರೆ ಏನ್ ಮಾಡ್ಕೊಂಡ ಅವನು ಅಂತ ಅಷ್ಟೇ ಹೇಳಿದ್ರಲ್ಲ. ಇತ್ತಾನೆ ಏನ್ ಹೇಳಿ, ಏನಕ್ ಮಾಡ್ಕೊಂಡಿತ್ತು ತನಗಾಗಿ? ಅನ್ನಕ್ಕಾಗಿ. ಅನ್ನ ಅಂತಂದ್ರೆ ರೈಸ ಬೇಯಿಸ್ತೀವಲ್ಲ ಕುಕ್ಕರ್, ತಿನ್ನುವುದಕ್ಕೆ ಯೋಗ್ಯವಾಗಿರುವಂತದ್ದು. ತಿನ್ನಾಗ ಅನ್ನ ಆದ್ಯತೆ ಐತೆ ನಮ್ಮಂತ. ತಿನ್ನೋದಕ್ಕೆ ಯಾವ್ದು ಯೋಗ್ಯವಾಗಿರುತ್ತಲ್ಲ ಅದಲ್ಲೂ ಕೂಡ ಅನ್ನ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು. ಇವಾಗ ತನಗಾಗಿ ಮಾಡ್ಕೊಂಡ ಅಂತಂದವಾಗ ಅದೇನಾಯ್ತು, ಸ್ವಾರ್ಥ ಆಗತ್ತ ಅಲ್ಲಿ ಅಂತ. ಅವರು ಹೇಗ ಆಯ್ತು, ಅಲ್ಲೂ ಅವರು ತನಗಾಗಿ ಮಾಡ್ಕೊಂಡ್ರಪ್ಪ, ಅದೇ ಫಲ ಅಲ್ಲೂ ಕೂಡ. ಅವರು ವಾಗಾದಿಗಳಿಗೆ ಮಾತ್ರ ಅವ್ರ ದೋಷ ಬಂದ್ಬಿಡ್ತ. ಇವನ್ಗೆ ಯಾಕೆ ದೋಷ ಬರ್ಲಿಲ್ಲ? ಪ್ರಾಣನಿಗೆ 9 ಸ್ತೋತ್ರಗಳನ್ನ ಅವನ್ ಮಾಡ್ಕೊಂಡಲ್ಲ, ಇಲ್ಲಿ ದೋಷ ಪ್ರಾಣನಿಗೆ ಯಾಕೆ ಬಂದಿಲ್ಲ? ಪ್ರಾಣನ್ ಮಾತ್ರ ಹೆಚ್ಚುಗಾರಿಕೆ ಅಂತ ಯಾಕೆ ಹೇಳ್ಬಿಟ್ರಿ ಇಲ್ಲಿ? ಅಂಗಗಳಿಗೆಲ್ಲ ರಸ, ಅಂಗಿರಸ ಎಲ್ಲ ಅಂಗಗಳಿಗೂ ರಸ ಕೊಡೋದಕ್ಕೋಸ್ಕರ. ಇವಾಗ ಪ್ರಾಣನು ಅನ್ನ ಆಗಾನ ಮಾಡ್ಕೊಂಡ ಮೊದ್ಲೇದು ಏನು, ಒಳ್ಳೇದಾಗದೆಲ್ಲ ತನಗಿರ್ಲಿ ಅಂತ ಮಾಡ್ಕೊಂಡ್ಬಿಡ್ತದು. ಅದೇನಾಗುತ್ತೆ ಅಂತ, ಒಳ್ಳೆ ಫಲ ಮಾಡಿದ ಕರ್ಮಕ್ಕೆ ಫಲ ಅನ್ನೋದು ಹಾಗೆ ಆಗುತ್ತೆ ನಿನಗೆ. ಅದಕ್ಕೋಸ್ಕರ ಅಸುರರು ತಪಸ್ ಮಾಡಿದಾಗ ಅವ್ರಿಗೂ ಒಳ್ಳೇದಾಗ. ನನಗೆ ಅದೇ ಕ್ವಶನ್ ಇರ್ತಾ ಇತ್ತು, ಅಸುರು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ವರ ಕೊಡ್ಬೇಕು? ಅವರು ಸುಮ್ಮನೆ ಆಗ್ಬಿಡ್ಬೋದತ್ತ, ಇಲ್ಲಿ ಕಥೆಗಳೇ ಆಗ್ತಾ ಇರ್ಲಿಲ್ವಲ್ಲ ಅಂತ.
ನೀನ್ ಮಾಡಿದ ಕರ್ಮಕ್ಕೆ ಫಲ ಹಾಗೆ ಆಗುತ್ತೆ. ಏನಾದ್ರೂ ಮಾಡ್ಕೊ, ನೀನ್ ಕೆಟ್ಟವನು ಒಳ್ಳೆಯವನು ಅದೆಲ್ಲ ನೋಡೋದಿಲ್ಲ. ನೀನ್ ಉಪಾಸನೆ ಕರ್ಮಗಳಿಗೆ ಫಲ ಅನ್ನೋದು ನಿಶ್ಚಿತವಾಗಿ ಹಾಗೆ ಆಗುತ್ತೆ. ಅದು ದೇವ್ರು ಬಂದ್ರು ತಪ್ಸಕ್ಕಾಗಲ್ಲ ಅದನ್ನ, ಆಯ್ತಾ. ಇಲ್ಲಿ ಅದು ಏನು ಒಳ್ಳೇದಿದೆಯಲ್ಲ ಅದೆಲ್ಲ ತನಗಾಗಿ ಅಂತ ಮಾಡ್ಕೊಳ್ತು. ಅಲ್ಲಿ ಇಲ್ಲಿ ಏನಕ್ಕೆ ಎಲ್ಲರಿಗೂ ಅವಶ್ಯಕತೆ ಅನ್ನನಷ್ಟೇ ಮಾಡ್ಕೊಂಡಿದ್ದು, ಇನ್ಯಾವುದನ್ನು ಅಲ್ಲ. ಅದಕ್ಕಾಗಿ ಆಗಾನ ಮಾಡ್ಕೊಂಡಿದ್ದು ಅಂತ, ತನಗಾಗಿ ಅಂತಂದ್ರೆ 9 ಸ್ತೋತ್ರಗಳಿದೆಯಲ್ಲ, 12 ಸ್ತೋತ್ರಗಳು 9 ಸ್ತೋತ್ರಗಳು ತನಗ ಅಂದ್ರೆ ರೂಲ್ಸ್ ಇರೋದು ಹಾಗೇನೆ. ಮೊದಲ 3 ಯಜಮಾನನಿಗಾಗಿ, ಉಳಿದ 9 ತನಗಾಗಿ ಋತ್ವಿಕಿಗೆ ತನಗಾಗಿ ಮಾಡ್ಕೊಳ್ಳೋದು ಅನ್ನೋದು ಇರೋಂಥದ್ದು 12 ಅಭ್ಯಾರೋಹ ಮಂತ್ರದಲ್ಲಿ, ಆಯ್ತಾ. ತನಗಾಗಿ ಮಾಡ್ಕೊಂಡಿದ್ದು ಯಾಕೆ ಅಂದ್ರೆ ಅನ್ನ ಇಲ್ಲದರೆ ಯಾರಿಗೂ ಇರೋದಕ್ಕೆ ಬರೋದಿಲ್ಲ ಅಲ್ವಾ. ಅನ್ನಕ್ಕಾಗಿ ಮಾಡ್ಕೊಂಡ್ರು ಅಂತ ಬಂತು ಅಂತ. ಅದು ಮೊದಲೇ ಸಾಮಾನ್ಯವಾಗುವಂತ ಅನ್ನ ಅಷ್ಟೇ. ಅದು ಆಹಾರ ಸೇವಿಸಿದವಾಗ ಅವಾಗ ವಿ ಕ್ಯಾಂಟ್ ಕನ್ಸಿಡರ್ ದಟ್ ಆಸ್ ಎಕ್ಸ್ಟ್ರೀಮ್ ಭೋಗ ಅಂತ ಹೇಳಕ್ಕಾಗಲ್ಲ ನಮ್ಗದು. ಎಕ್ಸ್ಟ್ರೀಮ್ ಭೋಗ ಮಾಡ್ಕೊಂತ ಏನಕ್ಕೆ, ಯಾರಾದ್ರೂ ಊಟಕ್ಕಾಗಿ ಇವಾಗ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆ ಮಾಡೋದು ಯಾತಕ್ಕೆ, ಎಲ್ಲಾರ್ಗೂ ಸಿಗ್ಲಿ ಅನ್ನ ಅಂತ ಅಲ್ವಾ, ಎಲ್ಲಾರ್ಗೂ ಆಗ್ಲಿ ಅಂತ ಅನ್ಬಿಟ್ಟು. ಅದನ್ನ ಭೋಗ ಅನ್ನಕ್ ಆಗಲ್ಲ ಅಲ್ವಾ. ಹಾಗೆ ತನಗಾಗಿ ಮಾಡ್ಕೊಂಡ ಅಂತಂದ್ರೆ ಅಷ್ಟಕ್ಕೆ ಅನ್ನೋದು ಒಂದು ಕಾರಣ. ಎರಡನೇದು, ಅದು ತನಗಾಗಿ ಮಾಡ್ಕೊಂಡ ಅಂತಂದ್ರು ಕೂಡ ಅದು ಎಲ್ಲರಿಗೂ ಕೂಡ ಅನ್ನ ಆಗುತ್ತೆ ಅಂತ. ಹೇಗೆ ಎಲ್ಲರಿಗೂ ಕೂಡ ಅನ್ನ ಆಗುವಂಥದ್ದು? ಪ್ರಾಣಿಗೆ ಅನ್ನ ಕೊಟ್ಟರೆ ಶರೀರಕ್ಕೆಲ್ಲ ಆಗುತ್ತಲ್ಲ. ಅನ್ನ ತಗೊಂಡ್ರೆ ಎಲ್ಲದಕ್ಕೂ ರಸ ಆಗಿ ಹೋಗುತ್ತಲ್ಲ ಅದಕ್ಕೆ. ಇವಾಗ ಅನ್ನ ತಿನ್ಬೇಕಾದ್ರೆ ನಾವು ಪ್ರಾಣನಿಗೊಂದನ್ನ, ಕಣ್ಣಿಗೊಂದನ್ನ, ಕಿವಿಗೊಂದನ್ನ, ಮೂಗೊಂದನ್ನ ಹಿಂಗ್ ತಿಂತೀವ ನಾವು? ಇಲ್ಲ ಅಲ್ವಾ. ನಾವು ತಿನ್ನೋದೇನು, ಇವಾಗ ಅನ್ನ ತಿನ್ಬೇಕಾದ್ರೆ ಯಾವ ಮೂಲಕ ತಿಂತಾರದ್ ನಾವು? ಬಾಯಿನ ಮೂಲಕ. ಬಾಯಿ ಸರಿ, ಬಾಯಿ ಮೂಲಕ ಪ್ರಾಣನ ಮೂಲಕ ಅಂತ ಅನ್ನ ತಿಂತಾರದ. ಪ್ರಾಣ ಶಕ್ತಿ ಇದ್ರೆ ಅನ್ನ ಒಳಗಡೆ ಹೋಗೋದು ಪ್ರಾಣನ ಶಕ್ತಿ ಇದ್ರೆ. ನಾವು ಕೈ ಎತ್ಕೊಂಡು ತಿನ್ನೋಂಥದ್ದು ಪ್ರಾಣನ ಶಕ್ತಿ ಇಲ್ಲ ಅಂತಂದ್ರೆ ನಾವು ತಿನ್ನೋದಕ್ಕಾಗೋದಿಲ್ಲ ಅಲ್ವಾ. ಸಾರಿ. ಹಾಗಾಗಿ ಅದು ಶರೀರಕ್ಕೆ ಹೋಗ್ತಾ ಇರೋವಂಥದ್ದು ಪ್ರಾಣನಿಂದ ಶರೀರಕ್ಕೆ ಹೋಗಿ ಅದ್ರ ಫಲ ಆಗುತ್ತಲ್ಲ. ತಿನ್ನಂತ ಅನ್ನ ಒಂದು ದೇಶದಲ್ಲಿ ಒಂಥರ ಅನ್ನ ತಿಂತಾರೆ, ಈ ದೇಶದಲ್ಲಿ ಒಂದೊಂಥರ ತಿಂತಾರೆ, ಎಲ್ಲವೂ ತಿನ್ನುವಂಥದ್ದೇನೆ, ಅದ್ರಲ್ಲಿ ಭೇದ ಭಾವ ಇದಿಲ್ಲ. ಅದೆಲ್ಲ ಏನಾಗುತ್ತೆ, ಸ್ಪ್ಲಿಟ್ ಆಗಿ ಅಷ್ಟೇ ತಾನೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಮಿನರಲ್ಸ್ ಏನೇ ಸ್ಪ್ಲಿಟ್ ಅದಷ್ಟೇನೆ ಪ್ರಾಡಕ್ಟ್ ಅಷ್ಟೇನೆ ಆಗುವಂಥದ್ದು. ಉಳಿದಿದ್ದು ಮಲ ಆಗುತ್ತೆ. ಇದಿಟ್ರೆ ಇನ್ನೇನು ಇಲ್ವೇ ಇಲ್ಲ. ಅದನ್ನೆಲ್ಲ ಏನ್ ಮಾಡ್ತಾನೆ ಪ್ರಾಣನು? ಎಲ್ಲಾ ಅಂಗಗಳಿಗೂ ಕೊಡೋದವನೇ ಅಲ್ವಾ ಅವನು. ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡೋ ಶರೀರ ಪುಷ್ಟಿಯುಕ್ತವಾಗಿ ನಿಡ್ಕೊಂಡ್ರವನು ಅವನೇ. ಹಾಗಾಗಿ ಅವನ ಆಗಾನ ಮಾಡ್ಕೊಂಡ ಅಂತಂದ್ರೆ, ತನಗಾಗಿ ಮಾಡ್ಕೊಂಡ ಅಂತಂದ್ರು ಕೂಡ ಎಲ್ಲಾ ಅಂಗಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತಾನೆ. ಹಾಗಾಗಿ ಅವನು ಯಾವ ದೋಷ ಇದ್ರೊಳಗೆ ಅಲ್ವೇ ಇಲ್ಲ. ಅದು ಯಾವ ದೋಷನೂ ಇಲ್ವೇ ಇಲ್ಲ ಇದ್ರೊಳಗೆ. ಮತ್ತೆ ಎಷ್ಟೋ ಇದೆ ವಿಷಯಗಳಿದೆ ಎಲ್ಲರಲ್ಲೇ. ಇವಾಗ ಅಭಿಮಾನ ಅನ್ನುವಂಥದ್ದು ಆಗುವಂಥದ್ದು ಅಂದ್ರೆ ಈ ಹೊರಗಡೆನ ವಿಷಯಗಳಲ್ಲಿ ಒಂದು ಅಂಟಿದೆಯಲ್ಲ, ಅದಾಗುವಂಥದ್ದು ಇಂದ್ರಿಯಗಳಲ್ಲಿ ನಿಂತಾಗ ಮಾತ್ರನೇ. ಪ್ರಾಣನಾಗಿ ನಿಂತಾಗ ಅದು ಯಾವುದು ಅಂಟ್ಕೊಳ್ಳೋದು ಅಂತ ಆಗದೇ ಇಲ್ಲ. ಅದು ಪ್ರಾಣನ್ನು ಯಾವುದ್ರೊಳಗೂ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಯಾವ ದೋಷನೂ ಅದ್ರೊಳಗಿಲ್ಲ ಅಂತ. ಮತ್ತೆ ಅವನು ನಿಂತಿರೋದಕ್ಕಾಗಿರೋಂಥದ್ದು, ತನ್ನ ನಿಂತಿರೋಂಥದ್ದು. ಇವಾಗ ಶರೀರ ನಿಲ್ಲಬೇಕು ಅಂತಂದ್ರೆ ಅನ್ನ ಬೇಕಾಗುತ್ತಲ್ವಾ. ಅನ್ನ ಇಲ್ದರೆ ಪ್ರಾಣನು ನಿಲ್ಲೋದಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲಾ ಜೀವಿಗಳಿಗೂ ಕೂಡ ಪ್ರಾಣನು ಮುಂದುವರಿಬೇಕು ಅಂತಂದ್ರೆ ಅನ್ನದಿಂದಲೇ ಮುಂದುವರುವಂಥದ್ದು ಅಂತ. ನೋಡಿ ಎಷ್ಟೊಂದೆಲ್ಲ ಆಯ್ತು ಅಂತ. ಹಾಗಾಗಿ ಭಗವದ್ಗೀತೆಯ ಶ್ಲೋಕ ಯಾವ್ದು? ಭಗವಂತ ಹೇಳಿರುವಂಥದ್ದು ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಆಮೇಲೆ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನಂ ಚತುರ್ವಿಧಂ ಅಂತ. ಹಾಗಿರ್ಬೇಕಾದ್ರೆ ನಮ್ಗೆ ದಿನನಿತ್ಯದಲ್ಲಿ ಆಹಾರ ಸ್ವೀಕರಿಸ್ಬೇಕಾದ್ರೆ ನಾವು ಆಹಾರ ಕೊಡ್ತಾ ಇರೋಂಥದ್ದು ಯಾರಿಗೆ ಅಂತ ಅನ್ಕೊಳ್ಬೇಕು ನಾವ್ ಇವಾಗ? ವೈಶ್ವಾನರ ಇನ್ನೊಂದ್ ಹೆಸರೇನು? ವೈಶ್ವಾನರನ ಇನ್ನೊಂದ್ ಹೆಸರು ಪ್ರಜಾಪತಿನೇ. ಪ್ರಜಾಪತಿ ಕೊಡ್ತಾ ಇದೀವಿ. ಪ್ರಜಾಪತಿ ಕೊಡ್ತಾ ಇದೀವಿ ಅಂದ್ರೆ ಏನರ್ಥ?
ನಮ್ ಈ ಶರೀರದ ನಿಲುವಿಗೆ ಅಂತ ಅಲ್ಲ, ಇಡೀ ಪ್ರಪಂಚದ ಒಂದು ನಿಲುಗಡೆಗಾಗಿ ಕೊಡ್ತಾ ಇದ್ವಿ ಅನ್ನೋ ಭಾವ. ಆಹಾರ ಸ್ವೀಕರಿಸ್ತಾ ಇರೋದು ನನ್ನ ಒಂದು ತೃಪ್ತಿಗಾಗಿ ಅಲ್ಲ, ನಾನು ಆಹಾರ ಕೊಡ್ತಾ ಇರುವಂತದ್ದು ವೈಶ್ವಾನರನಿಗಾಗಿ, ವಿರಾಳಾತ್ಮನಿಗೆ, ಇಡೀ ವಿಶ್ವಕ್ಕೆ ಆಹಾರ ಕೊಡ್ತಾ ಇರುವಂಥದ್ದು ಅನ್ನೋ ಭಾವನೆಯನ್ನ ತಿಂದಾಗ ಎಂಥ ಭಾವ ಬರುತ್ತೆ ಅದು ಅದು ತಿಳ್ಕೊಬೇಕಾಗಿರೋದು ಇಲ್ಲಿ. ಸಮಷ್ಟಿ ಭಾವ ಬರುತ್ತೆ. ಸಮಷ್ಟಿ ಭಾವ ಬರುತ್ತೆ. ಅದು ಮಾಡುವಂತ ಒಂದೊಂದು ಕರ್ಮದಲ್ಲೂ ಕೂಡ ನಾವು ಹೇಗೆ ಸಾಧನೆಯನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ಬೃಹದಾರಣ್ಯಕದ ಸರಿಯಾದಂತ ಅಧ್ಯಯನದಿಂದ ಆಗತ್ತೆ. ಬಿಟ್ಬಿಡ ನಮ್ಗೆ ನೋಡಿ, ಏನದು ಉಪನಿಷತ್ತು ಅಂದ್ರೆ ಏನಂತ, ಇವಾಗ ಉಪನಿಷತ್ತು ಏನ್ ಅಧ್ಯಯನ ಮಾಡ್ತೀವಲ್ಲ, ಜೀವನದಲ್ಲಿ ಅಳವಡಿಕೆ ಅಂದ್ರೆ ಹಾಗದು. ಇವಾಗ ಮುಂದುವರೆದ ಜೀವನ ಇದೆಯಲ್ಲಪ್ಪ ನಮ್ದು, ಇವಾಗಿಂದ ಬಿಟ್ಟು ನಮ್ಗೆ ಎಷ್ಟು ಸಾಯೋವರೆಗೂ ನಮ್ ಜೀವನ ಇರುತ್ತಲ್ಲ, ಅನಿವಾರ್ಯವಾಗಿ ಅನ್ನ ಸ್ವೀಕರಿಸ್ಲೇಬೇಕಾ? ಸ್ವೀಕರಿಸಿದವಾಗ ಈ ಭಾವನೆಯಿಂದ ಮಾಡ್ಕೊಂಡವಾಗ, ಈ ಭಾವನೆ ನಮ್ಗೆ ಎಲ್ಲಿಂದ ಬಂದಿತ್ತು? ಈ ಬೃಹದಾರಣ್ಯಕದ ಶ್ರುತಿಯ ಅಥವಾ ಭಗವಂತನಿಂದ, ಭಗವದ್ಗೀತೆಯಿಂದ ಬಂದಿರುವಂಥದ್ದು ಅಂತ. ಅದು ಅಳವಡುತ್ತೆ ನಮ್ಗೆಲ್ಲಿ ಸತತವಾಗಿ ದಿನಾಗ್ಲೂ ಮಾಡ್ಕೊಳ್ಳೋ ಬರೀ ಅದು ಒಂದ್ರಿಂದಲೇ ನೋಡಿ, ಅದ್ರ ಒಂದ್ರಿಂದಲೇ ಎಷ್ಟೊಂದಾಗ್ಬಿಡುತ್ತೆ ಅಂತ. ಈ ಗುಣಗಳನ್ನೆಲ್ಲ ಹೇಳಿದ್ಯಲ್ಲ ಇಲ್ಲಿ, ವಿಶುದ್ಧಾದಿ ಗುಣಗಳ ದೂರ್ನಾಮ ಉಳ್ಳವನು ಅಂತ. ಅದಾಯ್ತು, ದೂರ್ನಾಮ ಉಳ್ಳವನು ಅಂದ್ರಿಂದನೇ ಒಂದು ಆಚರಣೆ ನಮ್ಗೆ ಬಂದಂಗಾಯ್ತು, ಮತ್ತೆ ಇದರಿಂದ ಒಂದು ಬಂದಂಗಾಯ್ತು ಅಂತ, ಇದಾಯ್ತು ಅಂತ. ಇನ್ನು ಏನ್ ಮಾಡ್ದ ಅವನ ಆಮೇಲೆ ಆಗನ ಮಾಡ್ಕೊಂಡ್ಮೇಲೆ 18ನೇ ಮಂತ್ರದಲ್ಲಿ ಮಂತ್ರ ಓಪನ್ ಮಾಡ್ತೀರಾ? ನಾನು ಆಗಾನ ಅನ್ನದಲ್ಲಿ ನೀವೆಲ್ಲ ಭಾಗವಂತರಾಗಿರಿ, ನಿಮ್ಗೆಲ್ಲಾ ಭಾಗ ಕೊಡ್ತೀವಿ, ಸುತ್ತಲೂ ಬನ್ನಿ ಅಂತ ಹೇಳ್ತಾರೆ, ಕುತ್ಕೊಡ್ರಿ ಅಂತ. ಹಾ, ಪ್ರಾಣನೇ ಹೇಳಲ್ಲ ಅದನ್ನ. ಯಾರು ಹೇಳೋದು ಅದನ್ನ? ದೇವತೆಗಳು ಕೇಳ್ಕೊಂತಾರೆ ಅವ್ರನ್ನ, ನಮ್ಮನ್ನ ಭಾಗ್ಯವಂತರನ್ನಾಗಿಸು ಅಂತ ಕೇಳ್ಕೊಂಡಾಗ ಅವ್ರನ್ನ ತನ್ನ ಸುತ್ತಲೂ ಕುಳಿರ್ಸ್ತಾರೆ. ಭಾಗ್ಯವಂತರಲ್ಲ, ಭಾಗವಂತರಾಗಿಸು. ಅದ್ರೊಳಗೆಲ್ಲ ಭಾಗವಂತರು. ನನ್ಗೂ ಕೊಡು ಅಂತ, ನನಗ್ ಕೊಡು ಅಂತ ಕೇಳ್ಕೊಂಡ್ರು ಅವರೆಲ್ಲ ಅಂತ. ಆಮೇಲೆ ಏನ್ ಮಾಡ್ದ ಪ್ರಾಣನು? ಆಯ್ತು ಅಂತ ಹೇಳಿ ಅವರು ಪ್ರಾಣನು ಯಾವ ಅನ್ನವನ್ನು ಸೇವಿಸ್ತಾನೋ ಅದರಿಂದ ಇವರು ಕೂಡ ತೃಪ್ತರಾಗ್ತಾರೆ. ಅಲ್ಲಲ್ಲ, ಆಮೇಲೆ ಏನ್ ಹೇಳ್ದ ಮಂತ್ರದಲ್ಲಿ ಏನ್ ಬಂದಿದೆ? ಅವ್ರು ಕೇಳ್ಕೊಂಡ್ರು, ಸರಿ ನನ್ನನ್ನು ಭಾಗವಂತರಾಗಿ ಮಾಡಿಸು, ಅನ್ನ ತಗೊಂಡ್ಲಲ್ಲ ನನ್ಗೂ ಭಾಗವಂತನಾಗಿ ಮಾಡಿಸು ಅಂತ. ಸುತ್ತಲೂ ಕುಳಿತುಕೊಳ್ಳಿರಿ ಅಂತ ಕೂತ್ಕೊಂಡು ಅಂತ, ಎದುರುಗಡೆ ಕೂತ್ಕೊಳ್ಳಿ, ನಾನು ಎದುರುಗಡೆ ಕೂತ್ಕೊಳ್ಳಿ ನೀವೆಲ್ಲ ಅಂತ ಹೇಳಿದ್ರು ಅಂತ. ಆಮೇಲೆ ಎಲ್ಲರಿಗೂ ಹಂಚಿಕೊಟ್ಟ ಅಂತ ಇರೋಂಥದ್ದು. ಆಯ್ತಾ? ಏನಕ್ಕಿದೆ ಇದು ಅಂತ, ಈ ಕತೆ ಈ ತರ ಆಖ್ಯಾಯಿಕೆ ಏನಕ್ಕೆ ಬಂದಿದೆ? ಏನಿರ್ಬೋದು ಈ ತರ ಬಂದಿದೆಯಲ್ಲ? ಉಪಾಸಕನು ಹೀಗೆ ಭಾವನೆ ಮಾಡ್ಕೊಳ್ಬೇಕು, ಪ್ರಾಣನು ಉಳಿದ 9 ಸ್ತೋತ್ರಗಳ ಮೂಲಕ ತನಗಾಗಿ ಅನ್ನವನ್ನು ಆಗಾನ ಮಾಡಿಕೊಂಡ, ಅನ್ನವನ್ನು ಆಗಾನ ಮಾಡಿಕೊಂಡ ಮೇಲೆ ಈ ವಾಗಾದಿ ದೇವತೆಗಳೆಲ್ಲ ಬಂದು ಕೇಳ್ಕೊಂಡ್ರು, ನನಗೂ ಕೂಡ ಭಾಗವಂತನಾಗಿ ಮಾಡಿಸು. ಯಾಕೆಂದ್ರೆ ಅವರಿಗೂ ತಾನು ನೋಡುವಂತ ಶಕ್ತಿ ಬೇಕು ಅಂತಂದ್ರೆ ಪ್ರಾಣನ ಶಕ್ತಿಯಿಂದಲೇ ಆಗುವಂಥದ್ದು. ಅದಕ್ಕೂ ಕೂಡ ಅನ್ನ ಬೇಕಾಗುತ್ತೆ. ಇವಾಗ ಕಣ್ಣಿಗೆ ವಿಟಮಿನ್ ಎ ಬೇಕಲ್ವಾ? ಕಣ್ಣಿಗೆ ವಿಟಮಿನ್ ಎ ಬೇಕು ನೋಡೋದಕ್ಕೆ ಅಂತ. ಅದು ಕಣ್ಣಿನಿಂದನೇ ಆಗಲ್ಲ. ಕಣ್ಣಲ್ಲಿ ಏನಾದ್ರು ಹಾಕ್ಬಿಟ್ಟು ವಿಟಮಿನ್ ಎ ತೋರ್ಸಕ್ಕಾಗಲ್ಲ. ಇವಾಗ ಇನ್ಫ್ಯಾಕ್ಟ್ ವಿಟಮಿನ್ ಡಿ ಕೂಡ ಅಷ್ಟೇ ಸೂರ್ಯನಿಂದ ಬರೋದು ಅಂತ ಹೇಳ್ಬೋದು. ಸರಿ, ಅದು ಸೂರ್ಯನಿಂದ ಬಂದರೂ ಕೂಡ ನಮಗೆ ತಿನ್ನುವಂತ ಆಹಾರದಲ್ಲಿ ಅದು ಪರಿವರ್ತನೆ ಆಗುತ್ತೆ, ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ. ಅದು ಅದರಿಂದ ಬರುವಂಥದ್ದು ಅಂತ. ಅದು ಎಲ್ಲಿ? ಪ್ರಾಣದಿಂದ ಪ್ರಾಣದ ಮೂಲಕವೇ ಅದು ಬರುವಂಥದ್ದು ಅಂತ. ಆಯಾ ಇಂದ್ರಿಯಗಳಿಗೆ ಬರುವಂತ ಅದರಿಂದನೇ. ಹಾಗಾಗಿ ಭಾಗವಂತರಾಗಿ ಮಾಡಿಸು ಅಂತಂದ್ರೆ ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನೆಲ್ಲ ಕೊಡು ಅಂತ ಕೇಳ್ಕೊಂಡ್ರು ಅಂತ. ಇದು ಏನು ಅಂತಂದ್ರೆ ಉಪಾಸಕನು ಹೀಗೆ ಅಂತಾನೇ ಮಾಡ್ಕೊಳ್ಬೇಕು, ಬೇರೆ ರೀತಿ ಮಾಡ್ಕೊಳಾಗಿಲ್ಲ. ಶ್ರುತಿಯಲ್ಲಿ ಹೇಗೆ ಹೇಳಿದ್ಯೋ ಹಾಗೆ ಉಪಾಸಕನು ಭಾವನೆ ಮಾಡ್ಕೊಳ್ಬೇಕು. ಪ್ರಾಣನ ಆಗಾನ ಮಾಡ್ಕೊಂಡ, ಎಲ್ಲರೂ ಎದುರುಗಡೆ ಕೂತ್ಕೊಂಡ್ರು, ಮತ್ತೆ ಆ ಒಂದು ಶಕ್ತಿಯನ್ನ ಎಲ್ಲರಿಗೂ ಕೊಟ್ಟ, ಆ ಒಂದು ಅನ್ನವನ್ನ ಎಲ್ಲರಿಗೂ ಕೂಡ ಇವನು ಕೊಟ್ಟ ಅಂತ ಹೇಳಿದ್ರು. ಅದ್ರ ಫಲ ಏನ್ ಹೇಳಿದೆ?
ಏನ್ ಹೇಳಿದೆ ಅದಕ್ಕೆ? ವಾಗಾದಿಗಳಿಗೆ ಕೂಡ ಅನ್ನ ನಿಮಿತ್ತವಾದಂತಹ ಉಪಕಾರ ಪ್ರಾಣನ ಮೂಲಕ ಆಗಿರುತ್ತೆ. ಅಂದ್ರೆ ಭರಣ ಮಾಡೋದಕ್ಕೆ ಅವನು ಶಕ್ತನಾಗ್ತಾನೆ ಅಂತ. ಇವಾಗ ಹೇಗೆ ವಾಗಾದಿಗಳ ಪ್ರಾಣನ ಎಲ್ಲರಿಗೂ ಭರಣ ಮಾಡೋದು ಅಂತಂದ್ರೇನು, ಅವ್ರನ್ನ ತೃಪ್ತಿಗೊಳಿಸೋದು ಅಂತ. ಹಾಗೇನೆ ಪ್ರಾಣೋಪಾಸನಕನ ಬಳಿಗೆ ಯಾರೇ ಹೋದ್ರು ಕೂಡ ಅವ್ರು ಯಾವತ್ತೂ ಖಾಲಿ ಕೈಯಲ್ಲಿ ಬರಲ್ಲ ಅಂತ. ಇದನ್ನ ಮಹಾಭಾರತದಲ್ಲಿ ಏನ್ ಹೇಳಿದೆ, ಹೆಂಗ್ ತೋರ್ಸ್ಕೊಟ್ಟಿದೆ ಇದು? ಅವನ್ ತೃಪ್ತಿ ಆಗೋಗ್ಬಿಟ್ರೆ ಇಂದ್ರಿಗಳೆಲ್ಲ ತೃಪ್ತಿ ಆಗೋಗ್ಬಿಡ್ತಲ್ಲ. ಮಹಾಭಾರತದಲ್ಲಿ ಕೃಷ್ಣನು ಅಕ್ಷಯ ಪಾತ್ರೆಯಲ್ಲಿ ಕತೆ ಹೇಳಿ. ಕತೆ ಯಾರು ಹೇಳ್ತೀರಾ? ಅದೇ ದೂರ್ವಾಸರು ಬಂದಿರ್ತಾರೆ. ಹೇಳಿ ಪ್ರತಿಭಾ ಆಂಟಿ ಹೇಳಿ. ಅದೇ ದುರ್ವಾಸ ಮಹರ್ಷಿಗಳಿಗೆ ಸ್ವಲ್ಪ ಜಾಸ್ತಿ ಕೋಪ. ಅವ್ರು ಏನಾದ್ರು ಮಾಡಿ ಇವ್ರ ಹತ್ರ ಗೆಲ್ಬೇಕು ಅಂತ ಅನ್ಬಿಟ್ಟು. ಅಲ್ಲಲ್ಲ, ಯಾರು ಕಳ್ಸೋದು ದುರ್ವಾಸ ಮುನಿಗಳನ್ನ? ಪಾಂಡವರ ಹತ್ರ. ದುರ್ಯೋಧನ ಮನೆಗೆ ಹೋಗಿರ್ತಾರೆ. ಅರಮನೆಗೆ ಹೋಗಿದ್ದಾಗ ಅವನ್ ದುರ್ವಾಸ ಮಹರ್ಷಿಗಳು ತೃಪ್ತರಾಗ್ತಾರೆ. ತೃಪ್ತಾಗಿ ವರ ಕೇಳು ಅಂತ ಕೇಳಿದಾಗ ಈ ವರ ಕೇಳ್ತಾನೆ, ಪಾಂಡವರ ಹತ್ರ ಹೋಗೋ ಅಂತ. ಸರಿ, ಪಾಂಡವರ ಹತ್ರ ಹೋದ್ಮೇಲೆ ದುರ್ವಾಸ ಮುನಿಗಳು ಮಾತ್ರ ಅಲ್ಲ, ಅವರ ಒಂದು ಪರಿವಾರನೇ ಹೋಗುತ್ತೆ, ಶಿಷ್ಯ ಬಳಗನೇ ಹೋಗುತ್ತೆ. ಹೇಳಿ ಆಮೇಲೆ. ಅವ್ರು ಹೋಗೋಷ್ಟೊತ್ತಿಗೆ ಎಲ್ಲ ಊಟ ಆಗೋಗ್ಬಿಟ್ಟಿರುತ್ತೆ. ಊಟ ಅಂದ್ರೆ ಒಂದ್ಸತಿ ಅಕ್ಷಯ ಪಾತ್ರೆಯಲ್ಲಿ ಊಟ ಮಾಡಿ ಮುಗಿದ್ಮೇಲೆ ತಿರ್ಗಾ ನೆಕ್ಸ್ಟ್ ಬರೋದಿಲ್ಲ, ಅದು ನೆಕ್ಸ್ಟ್ ಡೇನೆ ಬರೋದು. ಅದಕ್ಕೋಸ್ಕರ ಕೃಷ್ಣನ್ ಜಪ ಮಾಡ್ಕೊಂಡಾಗ ಅಲ್ಲೊಂದ ಅನ್ನದ ಅಗಳು ಕಾಣುತ್ತೆ. ಅದರಿಂದ ಎಲ್ರಿಗೂ ಕೃಷ್ಣ ಒಂದ್ ಅಗಳು ತಿಂದ ತಕ್ಷಣ ಎಲ್ರಿಗೂ ಹೊಟ್ಟೆ ತುಂಬ್ದಂಗ ಆಗುತ್ತೆ, ಎಲ್ರಿಗೂ ತೃಪ್ತಿ ಆಗ್ಬಿಡುತ್ತೆ. ಸೊ ಇದಕ್ಕೆ ಹೆಂಗ್ ಹೊಂದಿಸ್ಕೊಂತೀರಿ? ಅದಕ್ಕೂ ಇದಕ್ಕೂ ಇದೇ ತಾನೆ, ಇದೇ ಸಂದೇಶ ತಾನೆ ಅದು ಕೊಟ್ಟಿರೋಂಥದ್ದು ಮಹಾಭಾರತದಲ್ಲಿ ಅಲ್ವಾ? ಮತ್ತೆ ಎಲ್ಲ ಅಂಗಗಳಿಗೂ ಕೊಡ್ತಾನೆ ಶಕ್ತಿನ ಅಂತ. ಎಲ್ಲರೂ ತೃಪ್ತ ಆಗೋಗ್ಬಿಟ್ರು. ಅವನ್ ತಿಂದ್ಮೇಲೆ ಎಲ್ಲರಿಗೂ ತೃಪ್ತ ಆಗುತ್ತಲ್ಲ. ನಾವು ತಿಂದ್ಮೇಲೆ, ಆಹಾರ ತಿಂದ್ಮೇಲೆ ಕಣ್ಣಿಗೆ ತೃಪ್ತಿ ಆಗಲ್ಲ, ಕಿವಿಗೆ ತೃಪ್ತಿ ಆಗಲ್ಲ, ಈ ಮನಸ್ಸಿಗೆ ತೃಪ್ತಿ ಆಗಲ್ಲ ಅಂತ ಹೇಳಕ್ ಬರುತ್ತಾ? ಮನಸ್ಸು ತುಂಬಾ ಸೊರಗ್ಬಿಟ್ಟಿರುತ್ತೆ, ಊಟ ಇಲ್ದೇ ಕೆಲ್ಸನೇ ಮಾಡ್ತಾ ಇರೋದಕ್ಕಾಗಲ್ಲ. ತಿಂದ ತಕ್ಷಣ ಎಷ್ಟು ಚೆನ್ನಾಗುತ್ತೆ ಮನಸ್ಸು, ಲವಲವಿಕೆಯಿಂದ ಕೂಡಿರುತ್ತೆ. ಹಾಗಾಗಿ ಭಗವಂತ ತಿಂದ ತಕ್ಷಣ ಎಲ್ಲರಿಗೂ ತೃಪ್ತಿ ಆಗೋಯ್ತಲ್ಲ, ಹಂಗೆ ಪ್ರಾಣನ ತಿಂದಾಗ ಎಲ್ಲಾ ಇಂದ್ರಿಯಗಳಿಗೆ ಎಲ್ಲರಿಗೂ ತೃಪ್ತಿ ಆಗೋಗ್ಬಿಡುತ್ತೆ ಅಂತ. ಇವಾಗ ಭರಣಕ್ಕೂ ಅಷ್ಟೇನೆ ಒಂದು ಉದಾಹರಣೆ ನಾನು ಹೇಳಿಲ್ಲ, ಅಲ್ಲಿ ನಾನು ಕ್ಲಾಸ್ ಮಾಡ್ತಾ ಇರ್ಬೇಕು ಹೇಳಿದೆಲ್ಲ. ಭರಣ, ಅವನು ಯಾರ ಜೊತೆಗಿರ್ತಾನೋ ಅವನು ಭರಣ ಮಾಡ್ಕೊಡ್ತಾನೆ ಅಂತ, ಪೋಷಣೆ ಮಾಡ್ಕೊಡ್ತಾನೆ ಅವನು ಅಂತ ಇದೆ ಅದು ಅಂತ. ಯಾರು ಏನು ಉದಾಹರಣೆ ಇದಕ್ಕೆ? ಮಹಾಭಾರತದಲ್ಲಿ ಅಥವಾ ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ ಯಾವ್ದಾದ್ರು ಅಂತ ಅನ್ಕೊಬೋದು. ಯಾರು ಹೋಗ್ತಾರೆ ಕೃಷ್ಣನ ಬಳಿಗೆ? ಕುಚೇಲ. ಅವನಿಗೆ ಏನು ಇರಲ್ಲ, ಅವನಿಗೆ ಹೋದಾಗ ಅವನಿಗೆ ಎಲ್ಲ ಸಿಕ್ಬಿಡುತ್ತಲ್ಲ, ಅವನಿಗೆ ಎಲ್ಲ ಸಿಕ್ಬಿಡುತ್ತೆ ಅವನಿಗೆ. ಅದು ಉದಾಹರಣೆ ಅಂತ ಅಂದ್ಬಿಟ್ಟು ಅವನಿಗೆ ಯಾರನು ಖಾಲಿ ಕೈಯಲ್ಲಿ ಹೋಗೋದಿಲ್ಲ ಅಂತ. ಆಮೇಲೆ ಅದು ಆಚಾರ್ಯ ಭಾಷೆ ಮೂಲಕ ತಿಳಿಸ್ಕೊಟ್ರು. ಮತ್ತೆ ಇನ್ನು 10 ಗಂಟೆ ಆಗ್ತಾ ಇದೆ, ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಇನ್ನು ಮುಂದೆ ಹೇಳ್ಬೇಕಾಗಿದೆ, ಇನ್ನೊಂದು ಗುಣ ಹೇಳ್ಬೇಕಾಗಿದೆ. ಅಂದರೆ ಆಂಗಿರಸನ ಅನ್ನೋದನ್ನ ಮುಂದುವರಿಸ್ತಾರೆ ಹೇಗೆ ಅಂತ ಅಂದ್ಬಿಟ್ಟು ಅದನ್ನ ಮತ್ತೆ ಸೇರಿದಾಗ ನೋಡೋಣ. ನಮಸ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಇರಿ ಎಲ್ಲರೂ.